कार्येषु दासी करणेषु मन्त्री भोजेषु माता शयनेषु रम्भा रूपे च लक्ष्मी क्षमया धरित्री ये स्त्री. ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ವೇಣು ಧ್ವನಿ 90.4 FM. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಸ್ತ್ರೀ ಧ್ವನಿ ಸಂಚಿಕೆ 3 ಈ ವಿಶೇಷ ರೇಡಿಯೋ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶ್ರೀಮತಿ ದೇವತಾ ಗಸ್ತಿ, ಸಹಾಯಕ ಪ್ರಾಧ್ಯಾಪಕರು, ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಬೆಳಗಾವಿ. ಮೇಡಮ್ ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಮೇಡಮ್. ಇವಾಗ ಮೊದಲಿಗೆ ತಮ್ಮ ಬಾಲ್ಯದ ಬಗ್ಗೆ ತಿಳಿಸಿ. ತಾವು ಈಗ 27 ವರ್ಷಗಳ ಕಾಲ ಈ ಒಂದು ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಾ. ಈ ಶಿಕ್ಷಣ ಕ್ಷೇತ್ರಕ್ಕೆ ಬರಬೇಕು ಅನ್ನುವಂತಹ ಆಸೆ ಅಥವಾ ಕಲ್ಪನೆ ಬಾಲ್ಯದಲ್ಲೇ ಇತ್ತ? ಬಾಲ್ಯದ ಪರಿಚಯ ಜೊತೆಗೆ ತಂದೆ ತಾಯಿ ಪರಿಚಯ. ಮೊದಲು ಎಲ್ಲರೂ ಕೇಳೋರಿಗೆ ನನ್ನ ನಮಸ್ಕಾರ. ಆಮೇಲೆ ನಾನು KLE ವೇಣು ಧ್ವನಿಯವರಿಗೆ ಬಹಳ ಆಭಾರಿಯಾಗಿದ್ದೇನೆ. ಯಾಕಂದರೆ ಇದೊಂದು ಅವಕಾಶ ಹೆಣ್ಮಕ್ಳು ಯಾವಾಗಲೂ ಮಾತಾಡ್ಕೊತಿರ್ಬೇಕು. ಅದಕ್ಕಾಗಿ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದೀನಿ. ಇವರೆಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಹೌದು, ಇವತ್ತು ನಾನು ಒಂದು ಮಟ್ಟಿಗೆ ಬಂದಿದ್ದೇನೆ. ಇದಕ್ಕೆ ಕಾರಣ ನನ್ನ ಬಾಲ್ಯ ಅಂತಂದ್ರೆ ಬಹಳ ನಂದು ಮಿಕ್ಸರ್ ಬಹಳ ಗದ್ದಲ ಇದೆ ರೀ. ಅಂದರೆ ನನ್ನ ತಂದೆಯವರು ಬೆಲ್ಲದ ಬಾಗೇವಾಡಿ ಹುಕ್ಕೇರಿ ತಾಲೂಕಿನವರು, ಆಮೇಲೆ ತಾಯಿ ಅಥಣಿಯವರು. ಇಬ್ಬರು ಜಾಬ್ ಮಾಡೋರು. ತಂದೆ LIC ಬ್ರ್ಯಾಂಚ್ ಮ್ಯಾನೇಜರು, ತಾಯಿ ಕನ್ನಡ ಸ್ಕೂಲಲ್ಲಿ ಟೀಚರು. ಅವ್ರ ಮೌಲ್ಯಗಳು ನನ್ನ ಜೀವನದಲ್ಲೇ ಭಾಳ ಮುಖ್ಯವಾದ. ಇವತ್ತು ಅವರಿಬ್ಬರೂ ಇಲ್ಲ ನನ್ನ ಜೊತೆಗೆ, ದೈಹಿಕವಾಗಿ ಇಲ್ಲ, ಆದರೆ ಮಾನಸಿಕವಾಗಿ ಯಾವಾಗಲೂ ನನ್ನ ಆತ್ಮ ನನ್ನ ಜೊತೆಗೆ ಯಾವಾಗಲೂ ಇರ್ತಾರೆ. ಎಲ್ಲರಿಗೂ ನಮ್ಮ ತಂದೆ ತಾಯಿ ಪ್ರೇರಣೆ, ಅವ್ರ ಮೌಲ್ಯಗಳು ನಮ್ಮ ಬೆಳವಣಿಗೆ ಅಭಿವೃದ್ಧಿಗೆ ಕಾರಣ ಆಗ್ತದೆ. ನನಗೂ ಬಾಲ್ಯದಲ್ಲಿ ಬಹಳಷ್ಟು ನೆನಪಿದೆ. ನಾನೇನಷ್ಟು ಮಾಡ್ರೇಟ್ ಸ್ಟೂಡೆಂಟು, ಭಾಳ ನಂಬರ್ 1 ಬ್ರಿಲಿಯಂಟು ಅಲ್ಲ, ಮಾಡ್ರೇಟ್ ಸ್ಟೂಡೆಂಟ್. ಬಟ್ ಎಲ್ಲರೂ ಟೀಚರ್ಸ್ ಇಷ್ಟಪಡುವಂಥ ಒಂದು ಸ್ಟೂಡೆಂಟ್ ನಾನು. ಯಾಕಂದರೆ ಸ್ಪೋರ್ಟ್ಸಲ್ಲಿರ್ಬೋದು ಅಥವಾ ನನ್ನ ಹಾವ ಭಾವ, ನನ್ನ ಪ್ರೀತಿ ವಾತ್ಸಲ್ಯ ಅವ್ರಿಗೆಲ್ಲಾನು ಇಷ್ಟ ಆಗ್ತಿತ್ತು. ನಿಮ್ಗೆಲ್ಲರಿಗೂ ಹೇಳ್ಬೇಕಂತಂದರೆ ನಾನು 10th ಮುಗಿಸಿದ್ದು 92ದಲ್ಲಿ ಮುಗಿಸಿದಾಗ ಇವತ್ತಿಗೂ ನಾವು ಎಲ್ಲರ ಜೊತೆಗೆ ನಾನು ಅವರು ಮಾತಾಡಿಕೊಂಡು ಕಾಂಟ್ಯಾಕ್ಟಲ್ಲಿ ಮೀಟ್ ಆಗೋದು, ಅಥವಾ ಈಗ ಮಕ್ಕಳು ಮದುವೆ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಮೀಟ್ ಆಗೋದು, ಸುಖ ದುಃಖವನ್ನು ಹಂಚ್ಕೊಂಡು ಪ್ರೀತಿಯ ದೇವತಾ ಆಗಿದ್ದೆ ಅವ್ರ ಜೊತೆಗೆ ಎಲ್ಲರಿಗೂ. ಇವತ್ತು ಕೆಲವರಿಗೆ ಅವಾಗೂ ಅಮ್ಮ ಅಂತಿದ್ರು, ಈಗೂ ನನ್ನ ಬ್ಯಾಚ್ಮೆಂಟ್ಸ್ ಇದ್ರು ಅಮ್ಮನೇ ಅಂತಾರೆ ಅಥವಾ ಅಕ್ಕ ಅಂತಾರೆ. ಆ ಪ್ರೀತಿ ಅದಾದ್ಮೇಲೆ ಡಿಗ್ರಿಯಲ್ಲಿ ಮಹಿಳಾ ಕಾಲೇಜ್ ಚಿಕ್ಕೋಡಿಯಲ್ಲಿ ಓದ್ಕೊಂಡೆ ನಾನು. ಅಲ್ಲಿ ಕೂಡ ಇವತ್ತಿಗೂ ಎಲ್ಲರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ. ಅಲ್ಲಿ ನಾನು ಯಾವಾಗಲೂ ಅನ್ಕೊಂಡಿರ್ಲಿಲ್ಲ ಐ ವಿಲ್ ಬಿಕಮ್ ಅ ಲೆಕ್ಚರ್ ಅಂತೇಳಿ. ನನ್ನ ಫಸ್ಟ್ ಅನುಭವ ಅಂದ್ರೆ ನನ್ನ PUC ಸೆಕೆಂಡ್ ಇಯರ್ ಅಲ್ಲಿ ಏನೋ ಪ್ರೆಸೆಂಟೇಷನ್ ಮಾಡ್ಬೇಕಂತಂದ್ರು. ಆಮೇಲೆ ಬೋರ್ಡ್ ಮ್ಯಾಗ ಬರಿಬೇಕಂತಂದ್ರು. ಯಾರೂ ಬರಕ್ಕೆ ರೆಡಿ ಇರಲಿಲ್ಲ. ನಾನು ಎದ್ದು ನಿಂತು ಆಯ್ತು ಸರ್ ನಾನು ಬರೀತೇನೆ ಅಂತೇಳಿ ಬರೆದಾಗ ನಾನು ಅಂದರೆ ಸ್ಟ್ರೇಟ್ ಲೈನ್ ಬರೆದ್ರೆ ಇಟ್ ಈಸ್ ಡಿಫ್ರೆಂಟ್. ಅಂದರೆ ಅದು ಸೈಕಾಲಜಿಕಲ್ ಥಿಂಗ್ಸ್. ಅದು ನನ್ನ ಹ್ಯಾಂಡ್ ರೈಟಿಂಗ್ ಮೇಲೆ ಹಂಗೆ ಹೋಗ್ತಾ ಇತ್ತು, ಬೋರ್ಡ್ ಮೇಲೆ. ಸೊ ಅವಾಗ ಸರ್ ನೋಡಿ ಏನಂದ್ರೆ, ನೀನು ಹೈ ಅಂಬಿಷಿಯಸ್ ಅದಿದೇವತಾ, ನೀನು ಮುಂದೆ ಫುಲ್ ಅಚೀವ್ ಮಾಡ್ತೀನಿ ಅಂತ. ಫಸ್ಟ್ ಬೂಸ್ಟರ್ ವಾಸ್ ದ್ಯಾಟ್ ನನಗೇನು ಅವ್ರು ಸರ್ ಹೇಳಿದ್ದು. ಆಮೇಲೆ ಡಿಗ್ರಿಗೆ ಬಂದ್ಮೇಲೆ ಪ್ರೆಸೆಂಟೇಷನು ಅಸೈನ್ಮೆಂಟ್ ಅಂದ್ರೆ ಯಾರೂ ಮಾಡ್ತಾ ಇರಲಿಲ್ಲ. ಇಲ್ಲ ನೀನು ಮಾಡಬೇಕು ಅಂತಂದ್ರೆ, ಅದು ಇಂಗ್ಲೀಷ್ ಒಬ್ರು ಕುಲಕರ್ಣಿ ಸರ್ ಅಂತೇಳಿ, ಅವ್ರನ್ನ ಯಾವಾಗಲೂ ನೆನೆಸ್ಕೊತೇನೆ. ಅವ್ರದ್ದೇ ತಮ್ಮ ನನಗೆ 10th ವರೆಗೂ PE ಟೀಚರ್ ಇದ್ದಾರೆ. ಅವ್ರು ಬಹಳ ಸಪೋರ್ಟ್ ಮಾಡ್ತಿದ್ರು. ಸ್ಪೋರ್ಟ್ಸಲ್ಲಿ ತಾಲೂಕಾ ಮಟ್ಟದಲ್ಲೆಲ್ಲ ಆಟ ಆಡ್ತಿದ್ದೆ ನಾನು. ಆಮೇಲೆ ಇವ್ರು ಸರ್ ಆಯ್ತು ಅಸೈನ್ಮೆಂಟ್ ಪ್ರೆಸೆಂಟೇಷನ್ ಅಂದ ತಕ್ಷಣ ಒಂದು ಪ್ರೆಸೆಂಟೇಷನ್ ಮಾಡಿದೆ ನಾನು. ಅದೇನಾಗ್ಬಿಡ್ತು ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ನಮ್ಮ ಕ್ಲಾಸಲ್ಲಿ ಎಲ್ರಿಗೂ ಇಷ್ಟ ಆಯಿತು. ಸರ್ ಹೇಳಿದ್ರು, ಇಲ್ಲ ನಿನ್ನ ಡಸ್ಟರ್ ಹಿಡಿಯೋದು, ಚಾಕ್ ಪೀಸ್ ಹಿಡೋದು ನೋಡಿದ್ರೆ ಯು ವಿಲ್ ಬಿಕಮ್ ಅ ವೆರಿ ಗುಡ್ ಟೀಚರ್ ಪ್ರೊಫೆಸರ್ ಇನ್ ಫ್ಯೂಚರ್ ಅಂದ್ರೆ. ಅವಾಗ ನಕ್ಕಿದ್ದೆ ನಾನು. ಇವ್ರೇನು ಹೇಳ್ತಾರೆ, ನನಗೆ ಧೈರ್ಯನೇ ಇಲ್ಲ, ಹೆಂಗೆ ಸಾಧ್ಯದ ಅಂತ ಅನ್ಕೊಂಡೆ. ಆದರೆ ನಮ್ಮ ತಂದೆ ತಾಯಿ, ಸ್ಪೆಷಲಿ ನನ್ನ ತಾಯಿ ಮತ್ತು ನನ್ನ ತಮ್ಮಂದಿರು ತಂಗಿ ಬಹಳ ಸಪೋರ್ಟ್ ನನಗೆ. ಅವ್ರು ಯಾವಾಗಲೂ ಹೇಳ್ತಿದ್ರು, ನಮ್ಮ ತಾಯಿ ಹೇಳ್ತಿದ್ರು ಯಾವಾಗಲೂ, ನೀನು ಎಲ್ಲಿ ಹೋದ್ರೂ ನೀ ಬದುಕ್ತೀನಿ, ನಿಂದೇನು ನನಗೆ ಚಿಂತೆ ಇಲ್ಲ, ಹೆಣ್ಮಗಳಿದ್ರು ನನಗೆ ಚಿಂತೆ ಇಲ್ಲ, ಯಾಕಂದ್ರೆ ನೀ ಎಲ್ಲಿ ಹೋದ್ರೂ ಬದುಕ್ತಿ. ಯಾಕಂದ್ರೆ ಒಂದು ಕೌಶಲ್ಯ ಇದೆ ನಿನಗೇನಂದ್ರೆ ಮಾತಾಡೋದು, ಕಮ್ಯುನಿಕೇಷನ್, ಇದರಿಂದ ನೀ ಎಲ್ಲಾದ್ರೂ ಗೆದ್ದು ಬರ್ತಿ ಅನ್ನೋದು ಅವ್ರಿಗೆ ಬಹಳ ಭರವಸೆ ಇತ್ತು. ಸೊ ಅದಾದಮೇಲೆ ನನ್ನ ಮದುವೆ ಆಯಿತು. ನಾನೊಬ್ಬರು ಪ್ರೊಫೆಸರ್ಗೆ ಮದುವೆ ಮಾಡಿಕೊಂಡೆ. ಅವರು ಈಸ್ ಸೈಕಾಲಜಿ ಪ್ರೊಫೆಸರ್. ಈಗ ಪ್ರೆಸೆಂಟ್ಲಿ ಈಸ್ ರಿಟೈರ್ಡ್ ಫ್ರಮ್ KUD. ಅವ್ರ
ಮದುವೆ ಆದ ತಕ್ಷಣನೂ ಅವರು ನಾನು ಯಾವಾಗಲೂ ಜಾಬ್ ಮಾಡಬೇಡ ಅನ್ನಲಿಲ್ಲ. ಅಂದರೆ ಎಲ್ಲೂ ನಾನು ಆ್ಯಕ್ಚುಲಿ ಧಾರವಾಡಿಂದ ಬೆಲ್ಗಾಮ್ಗೆ ಅಪ್ ಆ್ಯಂಡ್ ಡೌನ್ ಮಾಡಿದರೂ ಕೂಡ ನನ್ನ ಅತ್ತೆ ಇರ್ಬೋದು, ನನ್ನ ಗಂಡ ಇರ್ಬೋದು, ನನ್ನ ಮಗ ಅದನೀಗ, ಸೊ ಭಾಳ ಸಪೋರ್ಟ್ ಮಾಡ್ತಾರೆ. ಸೊ ಫ್ಯಾಮಿಲಿ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ವುಮನ್ ಅಚೀವರ್. ಸೊ ನನ್ನ ಬಾಲ್ಯ ಅಂದರೆ ನಾನು ಹುಟ್ಟಿದ್ದು ಅರ್ಬಾವಿ ಮಠದಲ್ಲಿ. ಸೊ ಎಲ್ಲರಿಗೆ ಅಂದರೆ ಒಂಥರ ಆಧ್ಯಾತ್ಮಿಕ ಒಂದು ಒಲವು ಆ ಕಡೆ, ಅಂದರೆ ಅರ್ಬಾವಿ ಮಠದಲ್ಲಿ ಆ ಸ್ಥಳದಲ್ಲಿ ಹುಟ್ಟಿರೋದ್ರಿಂದ ಸೊ ಎಲ್ಲರೂ ನನಗೆ ಮೊದಲಿಂದನೂ ಆ ಥರ ನೋಡ್ತಾರೆ. ಅಂದರೆ ಜಸ್ಟಿಸನ್ನು ಪ್ರೀತಿ ಮಾಡೋಕ್ಕೆ ಮತ್ತು ಏನಿದ್ರು ನೇರವಾಗಿ ಮಾತಾಡುವಂತೆ ನನ್ನ ಫ್ಯಾಮಿಲಿಯಲ್ಲಿ ಆ ಥರ ಗುರುತಿಸ್ತಾರೆ. ಇನ್ನು ಹೊರಗಡೆ ಸ್ಟೂಡೆಂಟ್ಸ್ ಆದರೂ ನನಗೆ ಆ ಥರನೇ ಗುರುತಿಸ್ತಾರೆ. ಸೊ ಭಾಳ ಎಂಜಾಯ್ ಮಾಡಿದ್ದೀನಿ. ಆಮೇಲೆ ಏನು ಬರ್ತದೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊತಿದ್ದೆ ನಾನು. ಹಾಗಾಗಿ ನನಗೆ ಯಾವುದಷ್ಟು ಸಮಸ್ಯೆ ಆಗಿಲ್ಲ. ಆಮೇಲೆ ಏನು ಗೊತ್ತಿಲ್ಲ ರೀ, ದೇವ್ರದ ಅನುಗ್ರಹನೋ ನನ್ನ ಹಿರಿಯರ ಆಶೀರ್ವಾದ ಗೊತ್ತಿಲ್ಲ. ನನಗೆಲ್ಲ ಹೋದಲ್ಲೂ ನನ್ನ ಜೊತೆಗಿರೋರೆಲ್ಲ ಒಳ್ಳೆ ಪ್ರೀತಿ ಮಾಡೋರು, ನನಗೆ ಗೌರವಿಸೋದವರೇ ಸಿಕ್ಕಿದ್ದಾರೆ. ಆಮೇಲೆ ನನಗೆ ಮಹತ್ವ ಕೊಟ್ಟವರನ್ನೇ ಸಿಕ್ಕಿದ್ದಾರೆ ನನಗೆ ಯಾವಾಗಲೂ. ಖಂಡಿತ ಮೇಡಮ್. ಮೇಡಮ್, ಇನ್ನು ತಾವು ಒಂದು ಡಾಕ್ಟರೇಟ್ ಪದವಿಯನ್ನು ಪಡೆಯೋದಕ್ಕೂ ಸಹ ಆಯ್ಕೆ ಮಾಡಿಕೊಂಡಂತಹ ಒಂದು ವಿಷಯ ವಿಭಿನ್ನವಾಗಿದೆ. ಅಂದ್ರೆ ನಗರ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಹೋಲಿಸಿದರೆ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ಅವರು ಆತ್ಮ ತೃಪ್ತಿಗಾಗಿ ಕೆಲಸವನ್ನ ಮಾಡ್ತಾರೆ. ಯಾವುದೇ ರೀತಿಯ ಹೋಲಿಕೆಯಾಗ್ಲಿ, ನಾನ್ ಯಾಕೆ ಮಾಡ್ಬೇಕು ಅನ್ನುವಂಥದ್ದು ಒಂದು ಬಿಂಕ ಭಾವ ಅವ್ರಿಗೆ ಬರೋದೇ ಇಲ್ಲ. ಅಂತಹ ಒಂದು ವಿಷಯವನ್ನ ಆಯ್ಕೆ ಮಾಡಿಕೊಂಡು ಅದ್ರ ಮೇಲೆ ರಿಸರ್ಚ್ ಮಾಡ್ತೀರಾ, ಅದ್ರ ಬಗ್ಗೆ ತಮ್ಮ? ಹೌದು, ಅದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಅಚೀವ್ಮೆಂಟ್ ಮೇಡಮ್. ಅದು ಡಾಕ್ಟರೇಟ್ ಆಗ್ಬೇಕಂತಂದ್ರೆ ಎಲ್ಲ ತಂದೆ ತಾಯಿಗೆ ಮತ್ತು ಮದುವೆ ಆದಂಥ ಗಂಡ ಅಥವಾ ಗಂಡ ಅಚೀವ್ ಮಾಡತ್ತಿದ್ದಂದ್ರೆ ಹೆಂಡತಿಗೆ ಏನು ಸ್ಪೌಗೆ ಏನಿರ್ತದೆ ಅಂದರೆ ಇದೊಂದು ಗ್ರೇಟ್ ಅಚೀವ್ಮೆಂಟ್ ಡಾಕ್ಟರೇಟ್ ಮಾಡ್ಕೊಳ್ಳೋದು. ನನ್ನ ಫ್ಯಾಮಿಲಿಯಲ್ಲಿ ನಾನೇ ಮೊದಲ ಬಾರಿಗೆ ಡಾಕ್ಟರೇಟ್ ಆಗಿರೋದು, ನಮ್ಮ ತಾಯಿ ಕಡೆಯಿಂದ ತಂದೆ ಕಡೆಯಿಂದ. ಹಾಗಾಗಿ ನನಗೆ ಅದದ್ದು ಭಾಳ ಇಂಪಾರ್ಟೆಂಟ್ ಇದೆ. ಇನ್ನು ಆ ವಿಷಯವನ್ನು ತಗೋಬೇಕಾದ್ರೆ ಕಾರಣ ನನ್ನ ಗೈಡು ಡಾಕ್ಟರ್ ಗಂಗಾಧರ್ ಸೋನಾರ್ ಸರ್ ಅಂತ ಹೇಳಿ. ಅವರೀಗ ಬಿಜಾಪುರಲ್ಲಿ ಪ್ರೊಫೆಸರ್ ಮೇಳ ವಿಶ್ವವಿದ್ಯಾಲಯದಲ್ಲಿ. ಅವರು ಈಗಾಗಲೇ ಅಂದರೆ ಅವರು ಮುಂಚೆ ಎಲ್ಲ ವಯಸ್ಸಾದವ್ರ ಮೇಲೆ ಅಧ್ಯಯನಗಳನ್ನು ಮಾಡಿದ್ರು, ಅವರು ಸ್ಟಡಿ ಮಾಡಿದ್ರು. ಅವ್ರು ಏನಂದ್ರೆ, ಇಲ್ಲ ನೀವು ವಿಮೆನ್ಗೆ ಅಷ್ಟೇ ತಗೊಂಡು ಸ್ಟಡಿ ಮಾಡೋದಿದ್ರೆ ಹೆಂಗೆ ಅಂದರೆ, ನಾವು ಕಲ್ತಂಥ ಮಹಿಳೆಯರಿಗೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂದರೆ ಏನು, ತಾರತಮ್ಯ ಅಂದರೆ ಏನು ಅರ್ಥ ಆಗ್ತದೆ. ಅದು ಹಳ್ಳಿನವ್ರಿಗೆ ಹೆಂಗಿರ್ತದೆ. ಸೊ ನೀವು ಕಂಪೇರೇಟಿವ್ ಸ್ಟಡಿ ಮಾಡ್ರಿ ಅಂತಂದ್ರೆ ಅದೊಂದು ಭಾಳ ನನಗೆ ಭಿನ್ನವಾದ ಅನುಭವ ಆಗಿದೆ. ನಿಮ್ಮ ಹತ್ರ ಹಂಚ್ಕೋಬೇಕು ನಾನು. ಈಗ ನಾವು ಕಲ್ತವರು ಅಥವಾ ನಾವು ವರ್ಕ್ ಮಾಡ್ತಾ ಇರೋದು ಅರ್ಬನ್ನಲ್ಲಿ ಇರೋರಿಗೆ ಏನಂತಂದರೆ ಈಕ್ವಾಲಿಟಿ ಅಂತ ಅನ್ಕೊತೀವಿ. ಈಗ ಒಂದೇ ಎಕ್ಸಾಂಪಲ್, ಈಗ ನಾನು ಮನೆಗೆ ಹೋದ ತಕ್ಷಣ ನಾನು ಫಸ್ಟ್ ಹೋಗಿದ್ರೆ ನಾನು ನನ್ನ ಗಂಡಗೆ ಬಂದಾಗ ನಾನು ನೀರು ಕೊಡ್ತೀನಿ ಬಂದ್ರಿ ಅಂತ ಕೇಳ್ತೀನಿ. ನನ್ನ ಗಂಡ ಮುಂಚೆ ಬಂದು ನಾನು ಹೋದಾಗ ಅವ್ರಿಗೆ ಬಾ ಅಂತ ಕೇಳಿಲ್ಲ ಅಂತ ಅಂದ್ಕೊಳ್ಳೆ ನಾನು ಹೋಗಿ ನೀರು ತೊಗೋಬೇಕು, ಏನಪ್ಪ ಡಿಸ್ಕ್ರಿಮಿನೇಷನ್, ನಾನೇ ಕೆಲಸ ಮಾಡಬೇಕು ಅಂಥೇಳಿ. ನೀವು ಅಲ್ಲಿ ನಾನು ಸ್ಟಡಿ ಮಾಡುವಾಗ ಒಂದು ಕಾಂಪೋನೆಂಟ್ ತೊಗೊಂಡಿದ್ದೆ, ಅಂದರೆ ಜೀವನ ತೃಪ್ತಿ, ಆಮೇಲೆ ಸಾಮಾಜಿಕ ಬೆಂಬಲ, ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ಯಾವ ಥರ ಸಪೋರ್ಟ್ ಸಿಗ್ತಾ ಇದೆ 60 ನಂತರ, ಇದ್ರ ಬಗ್ಗೆ. ಇದ್ರ ಜೊತೆಗೆ ಇನ್ನೊಂದು ಟಾಪಿಕ್ ತೊಗೊಂಡಿದ್ದೆ, ಏನಂತಂದರೆ ಜೆಂಡರ್ ಡಿಸ್ಕ್ರಿಮಿನೇಷನ್ ತೊಗೊಂಡಿದ್ದೆ. ಅಲ್ಲಿ ನೋಡಿದಾಗ ಏನಂತಂದರೆ, ಈಗ ನಾನು ಅಲ್ಲಿ ಮಹಿಳೆಯರಿಗೆ ಮಾತಾಡ್ತಿದ್ದೆ, ಫೋಕಸ್, ನಂದು ಕ್ವಾಲಿಟೇಟಿವ್ ರಿಸರ್ಚ್ ಡಿಸೈನ್. ಸೊ ಫೋಕಸ್ ಡಿಸ್ಕಷನ್ ಮಾಡುವಾಗ ನಾನು ಕೇಳಿದೆ ಅವ್ರಿಗೆ ಅಂತಂದ್ರೆ, ಇಲ್ಲ ಮನೆಯಾಗೂ ಕೆಲಸ ನೀವೇ ಮಾಡ್ತೀರಿ, ಹೊಲಕ್ಕೂ ನೀವೇ ಹೋಗ್ತೀರಿ, ರೊಟ್ಟಿ ಬಡಿತೀರಿ, ಮೊಮ್ಮಕ್ಕಳು ನೋಡ್ಕೋತೀರಿ, ಸೊಸ್ತೆರು ಮಕ್ಕಳು ಎಲ್ಲರಿಗೂ ನೋಡ್ಕೊತೀರಿ, ಬೇಜಾರಾಗಂಗಿಲ್ಲ, ಮತ್ತೆ ನಿಮಗೆ ಯಾಕೆ ಭಾರ ಅಂತ ಅನ್ಸಂಗಿಲ್ಲೇನ ಅಂತ ಕೇಳಿದೆ. ಅವ್ರು ಕೇಳಿದಾಗ, ಅಯ್ಯೋ ಎಂತದ್ರಿ ಮೇಡಮ್ ಏನು ಮಾತಾಡ್ತೀರಿ ನೀವು, ನನ್ನ ಹೊಲ, ನನ್ನ ಮನೆ, ನನ್ನ ಹಿಟ್ಟು, ನನ್ನ ತೆವಿ, ನನ್ನ ಬೆಂಕಿ, ನನ್ನ ರೊಟ್ಟಿ ನಂದಿರುವಾಗ ಇದು ನಾನು ಮಾಡಬಾರ್ದಂತ ಯಾಕೆ ಭಾವನೆ ಬರಬೇಕು ಅಂತ ಕೇಳಿದ್ರು. ಅಂದ್ರೆ ನನಗಪ್ಪ ಇಷ್ಟೊಂದು ಇಗ್ನೋರೆಂಟ್ ಅದಾರಂದ್ರೆ, ನನ್ನ ಫ್ಯಾಮಿಲಿ ಅಂದ್ರೆ ಸರ್ವಸ್ವ, ನನ್ನ ಗಂಡ, ಮಕ್ಕಳು, ಮೊಮ್ಮಕ್ಕಳು, ಸೊಸಿ ಸರ್ವಸ್ವ ಇವರಿಗೆ. ಅದು ನನಗೆ ಭಾಳ ವಿಚಿತ್ರ ಅನ್ಸಂದ್ರೆ, ನಾವಾದರೆ ಓದಿದವ್ರು ಸ್ವಲ್ಪ ಓದಿದ್ವು ಅಥವಾ ಏನೋ ಒಂದು ಜಾಬ್ ಮಾಡ್ತಾ ಇದ್ವಿ ಅಂದ್ರೆ ಇದನ್ನು ನಾವು ಡಿಸ್ಕ್ರಿಮಿನೇಷನ್ ಅನ್ಕೋತೀವಿ, ನಾನೇ ಯಾಕೆ ಮಾಡಬೇಕು ಅಂತೇಳಿ. ಅವರು ನಮ್ಮ ಹೊಲ ರೀ ಹಂಗೆ ಬಿಟ್ಟಿವಿ ಅಂದ್ರೆ ಬಿತ್ತವ್ರೆ ಯಾರು, ಹೊಲ ಬರಲಿಲ್ಲ ಅಂದ್ರೆ ತಿನ್ನೋದೇನು ಅಂತ ಕೇಳಿದ್ರು. ಅಂದ್ರೆ ಅದು ಇಟ್ ಈಸ್ ಮೈ ಪಾರ್ಟ್ ಆಫ್ ಲೈಫ್, ನಾನು ಏನು ಕೆಲಸ ಮಾಡ್ತೇನೆ ಇದು ನನ್ನ ಒಂದು ಭಾಗ ಮತ್ತು ಇದು ನನ್ನ ಜವಾಬ್ದಾರಿ ಅಂತ ಅಂದ್ಕೊಂಡ್ರು ಅವರು. ಸೊ ಅದೇ ಸಿಟಿಯಲ್ಲಿ ನಾನು ರಿಟೈರ್ಡ್ ಆದವ್ರಿಗೆ ಮಾತಾಡಿದಾಗ ಅವ್ರು ಏನಂತಂದ್ರು, ಇಲ್ಲ ನಾನು ಏನು ಮಾಡೇನಂತಂದ್ರೆ ನಾನು ಆಸ್ತಿ ನನ್ನ ಹೆಸರು ಮ್ಯಾಗ ಇಟ್ಕೊಂಡೇನಿ, ನಾನು ಜಾಬ್ ಮಾಡ್ತಿದ್ದೆ, ರಿಟೈರ್ಮೆಂಟ್ ದುಡ್ಡೆಲ್ಲ ನನ್ನ ಕಡೆ ಇಟ್ಕೊಂಡೇನಿ, ಮನಿ ನನ್ನ ಹೆಸರು ಮ್ಯಾಗ ಅದ, ನಾನು ಲೋನ್ ಮಾಡಿ ಕಟ್ಸಿದ್ದೆ, ಇನ್ನೂ ಯಾವ ಮಕ್ಕಳು ಯಾರು ಹೆಸರು ಮ್ಯಾಗ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ನನಗೆ ಟೈಮಿಗೆ ಇವ್ರು ನೋಡ್ಬೇಕಲ್ಲ ಅಂತ ಕೇಳಿದ್ರು. ಅದೇ ನಾನು ಹಳ್ಳಿನಾಗ ಈ ತರ ಕೇಳಿದ್ರು, ಏನ್ರಿ ಆರಾಮಿಲ್ದಾಗ ಏನು ಅಂತದೊಂದು ಬ್ಯಾನ್ ಇರ್ತೈತಿ ನಮ್ಗೆ, ಇಲ್ಲೇ ಹೋಗ್ತೇವಿ ತೋರಿಸ್ಕೊಂತೇವಿ, ದುಡಿದ್ರೆ
ಎಲ್ಲ ದೇಹ ಆರಾಮಿರ್ತದೆ, ಯಾಕೆ ಆರಾಮಿರಂಗಿಲ್ಲ ಅಂತಂದ್ರು. ಸೊ ವಿಚಾರದಲ್ಲಿ ನೋಡಿ, ಡಿಸ್ಕ್ರಿಮಿನೇಷನ್ ಅಂದಾಗ ಹೆಂಗೆ ಭಿನ್ನವಾಗಿ ಈ ಮಹಿಳೆಯರಲ್ಲಿ ಕಲ್ತಿದವರು, ಕಲ್ದೇ ಇರೋರು, ಅಥವಾ ಗ್ರಾಮೀಣದಲ್ಲಿ ಯಾವ ಥರ ವಿಚಾರ, ನನಗದವಾಗ ಬಹಳ ಅಂದರೆ ಈ ಥರನೂ ಇಗ್ನೋರೆನ್ಸ್ ಇದೆ ಅಲ್ಲಪ್ಪ ಅಂಥೇಳಿ ಬಹಳ ಒಂದು ಮನಸ್ಸಿಗೆ ಒಂದು ಕಷ್ಟನೂ ಆಯಿತು ನನಗೆ ಅವಾಗೆಲ್ಲ. ಅಂದರೆ ಈ ಥರ ಇದೆಯಲ್ಲಪ್ಪ ಅಂಥೇಳಿ. ಸೊ ಅದರಿಂದ ಒಂದು ಮಾತ್ರ ಕಲ್ತೇನೆ ನಾನು ನಂದು ಅಂತ ಮಾಡ್ಕೊಂಡು ಹೋದಾಗ ಇಟ್ ವಿಲ್ ನಾಟ್ ಬಿ ಅ ಬರ್ಡನ್. ಅಂದರೆ ಡ್ಯೂಟಿ, ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಅಂದಾಗ ನನಗದು ಮನಸ್ಸಿಗೆ ನಾನು ಏನು ಕೆಲಸ ಮಾಡಿದ್ರು ಅದು ನನಗೆ ಒತ್ತಡ ಆಗ್ತದೆ ಅಂತ ಅದೊಂದು ನಾನು ತಿಳ್ಕೊಂಡೆ. ಮಹಿಳೆಯರೆಲ್ಲ ಅಂದರೆ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ಅಂದರೆ ಯಾವಾಗಲೂ ಎಲ್ಲ ವಿಷಯದಲ್ಲೂ ಸಕಾರಾತ್ಮಕವಾದ ಅಂಶವನ್ನೇ ಹುಡುಕ್ತಾರೆ, ಜೊತೆಗೆ ಅವರ ಚಿಂತನೆ ಕೂಡ ಒಂದು ವಿಭಿನ್ನವಾಗಿರುತ್ತೆ. ನಾವು ಅವ್ರ ಬಗ್ಗೆ ಯಾವಾಗ ವಿಚಾರ ಮಾಡಿಲ್ಲ ಮೇಡಮ್, ಬಟ್ ಆದ್ರೂ ಅವರ ವಿಚಾರಗಳು ಬಹಳ ಅಂದರೆ ಗ್ಲೋಬಲಿ ಅಕ್ಸೆಪ್ಟೆಡ್ ವಿಚಾರಗಳೇ ಇರ್ತಾವಂತ ಅನಿಸ್ತು. ಮೇಡಮ್, ಈಗ ತಾವು ಸುಮಾರು ಒಂದು 27 ವರ್ಷಗಳ ಕಾಲ ಈ ಒಂದು ಸಹಾಯಕ ಪ್ರಾಧ್ಯಾಪಕರಾಗಿ, ಕೌನ್ಸಿಲರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದೀರಾ. ಈ ಒಂದು ಪಯಣದ ಅನುಭವ ಸಂತೃಪ್ತಿಯನ್ನು ತಂದು ಕೊಟ್ಟಿದೆ ಅಂತ. ಮೇಡಮ್, ಇದು ನನ್ನ ಜೀವನದಲ್ಲಿ ಇದು ಕೂಡ ಬಹಳ ಇಂಪಾರ್ಟೆಂಟ್. ಯಾಕಂತಂದ್ರೆ ನಾನು ಮುಂಚೆ ಎಲ್ಲ ನಿಮಗೆ ಮುಂಚೆನೇ ಹೇಳಿದೆ, ನಾನು ಬಾಲ್ಯದಲ್ಲಿ ಹೇಳುವಾಗ ಅಥವಾ ಕಾಲೇಜಲ್ಲಿ ನಾನು ಯೂನಿವರ್ಸಿಟಿ ಲೆಕ್ಚರ್ ಅಥವಾ ಟೀಚಿಂಗಲ್ಲಿ ಇರ್ತೇನೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ನಮ್ಮ ಚಿಕ್ಕಮ್ಮದ ಆಸೆ ನಾನು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಇದ್ಕೊಂಡು ಅವ್ರಿಗೆ ಸಹಾಯ ಮಾಡಬೇಕಂತಿತ್ತು. ಬಟ್ ನಾನು 1999 MSW ಮುಗಿದ ತಕ್ಷಣ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಸೇರಿ ನಾವು ನೆಟ್ ಎಕ್ಸಾಮ್ ಬರೆದ್ವಿ. ಅದರಲ್ಲಿ ನಾನು ಫಸ್ಟ್ ಅಟೆಂಪ್ಟಲ್ಲೇ ನೆಟ್ ಕ್ಲಿಯರ್ ಮಾಡ್ಕೊಂಡೆ. ನೆಟ್ ಕ್ಲಿಯರ್ ಆದ್ಮೇಲೆ ನಮ್ಮ ತಂದೆದು ಆಸೆ ಏನಿತ್ತಂದ್ರೆ, ಅಲ್ಲ ನೆಟ್ ಕ್ಲಿಯರ್ ಆಗಿದೆ ಅಂದ್ರೆ ನೀನು ಯೂನಿವರ್ಸಿಟಿಯಲ್ಲಿ ಲೆಕ್ಚರರ್ ಆಗಬೇಕು ಅಂಥೇಳಿ. ಸೊ ಲೆಕ್ಚರ್ ಆಗ್ಬೇಕಂತೇಳಿ ನಾನು ಸುಮಾರು 11 ವರ್ಷ ಟೆಂಪರರಿ ಬೇರೆ ಬೇರೆ ಕಡೆ ನಾನು ಟೀಚ್ ಮಾಡಿ ಬಂದೇನೆ ಮೇಡಮ್. ಅದ್ರ ಜೊತೆಗೆ ಫ್ಯಾಮಿಲಿ ಕೌನ್ಸಿಲಿಂಗ್ ಸೆಂಟರಲ್ಲಿ HIV ಕೌನ್ಸಿಲರ್ ಆಗಿದ್ದೀನಿ, NGOದಲ್ಲಿ ವರ್ಕ್ ಮಾಡೇನಿ, ಟ್ರಾನ್ಸ್ಜೆಂಡರ್ ಜೊತೆಗೆ ವರ್ಕ್ ಮಾಡೇನಿ, ಸೆಕ್ಸ್ ವರ್ಕರ್ಸ್ ಜೊತೆಗೆ ಕೆಲಸ ಮಾಡೇನ್ರಿ ನಾನು. ಆಮೇಲೆ ಮಕ್ಕಳ ಜೊತೆಗೆ, ಡಿಸೇಬಲ್ಸ್ ಇರೋರ ಜೊತೆಗೆ ಕೆಲಸ ಮಾಡಿದ್ದೇನೆ. ಸೊ ಬಹಳಷ್ಟು ಅನುಭವ. ಬಟ್ ಏನಾಯ್ತಂದ್ರೆ, ನಾನು ನೆಟ್ ಪಾಸ್ ಆದ ತಕ್ಷಣನೇ ನನಗೊಂದು ಅವಕಾಶ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಅಂತ ಅವಕಾಶ ಸಿಕ್ತು. ಸೊ ಅಲ್ಲಿ ಹೋದೆ ನಾನು 1 ವರ್ಷ 2 ವರ್ಷ ಅಲ್ಲಿ ಮುಗಿಸ್ಕೊಂಡು, ಅಲ್ಲಿಂದ ಮತ್ತೆ ವಾಪಸ್ ನಾನು 2006 ಮದುವೆ ಆದಮೇಲೆ ನಾನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಗೆಸ್ಟ್ ಫ್ಯಾಕಲ್ಟಿಯಾಗಿ ಬಂದೆ. 2009 ನಾನು ನಮ್ಮ ಬೆಲ್ಗಾಮ್ ಒಂದು PG ಸೆಂಟರ್ ಇತ್ತು, ಅದು ಕಿತ್ತೂರು ರಾಣಿ ಚೆನ್ನಮ್ಮ PG ಸೆಂಟರ್ ಅಂತ ಇತ್ತು, ಅದಕ್ಕೆ ಬಂದೆ. 2010 ತಮಗೆಲ್ಲರಿಗೂ ಗೊತ್ತಿದೆ, ಇದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಅಂತ ಆಯಿತು. ಸೊ ವಿಶ್ವವಿದ್ಯಾಲಯ ಆದ ತಕ್ಷಣ ನಾನು ಅಲ್ಲೇ ಇದ್ದೆ. ಸೊ ಅಲ್ಲೇ ಸ್ಟಾರ್ಟ್ ಮಾಡಿದೆ. ನಮ್ಮ ಮೊಟ್ಟ ಮೊದಲ ಫೌಂಡರ್ ವೈಸ್ ಚಾನ್ಸಲರ್ ಅವ್ರಿಗೆ ಎಲ್ರಿಗೂ ನಾವು ನೆನೆಸ್ಕೋತೇವಿ, ಯಾವಾಗಲೂ ನಮ್ಮ ಮನಸ್ಸಲ್ಲಿದ್ದಾರೆ. ಪ್ರೊಫೆಸರ್ ಅನಂತನ್ ಸರ್ ಅವರು ರಿಕ್ರೂಟ್ಮೆಂಟ್ ಮಾಡಿದ್ರು. ಹಂಗಾಗಿ 2012-13 ರಿಕ್ರೂಟ್ಮೆಂಟ್ ಆದಾಗ 2013 ನಾನಿಲ್ಲಿ ಅಪಾಯಿಂಟ್ಮೆಂಟ್ ಆಗಿ ಬಂದೆ. ನಾನು ಅಂದ್ಕೊಂಡಿದ್ದೆ ಕೌನ್ಸಿಲಿಂಗ್ ಅಷ್ಟೇ ನನ್ನ ವೃತ್ತಿ, ನಾನು ಅದಷ್ಟೇ ಮಾಡ್ಕೊಂಡು ಹೋಗ್ಬೋದು, ಅದರಲ್ಲಿ ನಾನು ಚೆನ್ನಾಗಿದ್ದೇನೆ ಅಂದ್ಕೊಂಡಿದ್ದೆ. ಬಟ್ ಕೌನ್ಸಿಲಿಂಗ್ ಜೊತೆಗೆ ನಾನು ಟೀಚಿಂಗ್ ಮಾಡಿದಾಗ ಗೊತ್ತಾಯ್ತು ಮೇಡಮ್, ಅಂದರೆ ಇದು ಒಂದು ಹೆಂಗಂತಂದರೆ ಇಮಿಡಿಯೇಟ್ ಸ್ಯಾಟಿಸ್ಫ್ಯಾಕ್ಷನ್. ಈ ಕ್ಲಾಸ್ ಮಕ್ಕಳಿಗೆ ಅರ್ಥ ಆಯಿತು, ಸ್ಟೂಡೆಂಟ್ಸಿಗೆ ಅವ್ರ ಮುಖದಲ್ಲಿ ಒಂದು ಚಾರ್ಮ್, ನಗು, ಅಂದರೆ ಅವ್ರು ಏನೋ ಗ್ರಹಿಸ್ಕೊಂಡಾರೆ ಅಂತ ಅಂದ್ಕೊಂಡಾಗ ನಮಗೂ ಕೂಡ ಇಮಿಡಿಯೇಟ್ ತೃಪ್ತಿ ಇರುತ್ತೆ. ಸೊ ಇದು ಒಂದು ಒಳ್ಳೆಯ ವೃತ್ತಿ. ಅದ್ರ ಜೊತೆಗೆ ಕೌನ್ಸಿಲಿಂಗ್ ಅಂತಂದರೆ ಬೇರೆ ಬೇರೆ ಏನೇನೋ, ನಾನು HIV ವರ್ಕ್ ಮಾಡಿದೆ, ಫ್ಯಾಮಿಲಿ ಕೌನ್ಸಿಲಿಂಗ್ ಸೆಂಟ್ರಲ್ಲಿ ವರ್ಕ್ ಮಾಡಿದೆ, ಮಕ್ಕಳ ಸಲುವಾಗಿ ವರ್ಕ್ ಮಾಡಿದೆ. ಸೊ ಇಲ್ಲಿ ಅಂತಂದ್ರೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ಇಮಿಡಿಯೇಟ್ ಇರಲ್ಲ, ಬಟ್ ಏನಂತಂದ್ರೆ ಲೈಫ್ ಲಾಂಗ್ ಇವ್ರಿಗೂ ಕೂಡ ಅಚೀವ್ಮೆಂಟ್ ಇರ್ತದೆ. ಯಾರೋ ಒಬ್ರು ಸ್ಟೂಡೆಂಟ್ ಬಂದು, ಮೇಡಮ್ ನಾ ಈ ಬ್ಯಾಚ್ ಸ್ಟೂಡೆಂಟು, ನೀವು ನಮಗೆ ಇದು ಹೇಳ್ತಿದ್ರಲ್ಲ ಅಂತಂದಾಗ ಎಷ್ಟೊಂದು ಖುಷಿ. ಆಮೇಲೆ ಎಲ್ಲೋ ದೇವಸ್ಥಾನಕ್ಕೆ ಹೋದ್ವಿ, ಎಲ್ಲೋ ಒಂದ್ ಕಡೆ ಹೊರಗಡೆ ಹೋಗಿದ್ವಿ, ನಮ್ಮ ಮೇಡಮ್ ಅವರು ಅಂತ ಹೇಳಿದಾಗ ಅದೊಂದು ಖುಷಿ ಅಂದ್ರೆ ಖುಷಿ. ಇದು ಒಂದು ನೋಬಲ್ ಪ್ರೊಫೆಷನ್ ಅನ್ನೋದು ಇದಕ್ಕೆ ಮೇಡಮ್. ಖಂಡಿತ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು. ಖಂಡಿತ ಮೇಡಮ್. ಇವಾಗ ತಮಗೆ ಒಂದು ಕೌನ್ಸಿಲಿಂಗ್ ಕ್ಷೇತ್ರದಲ್ಲಿ 5 ವರ್ಷಗಳ ಅನುಭವವಿದೆ. ಅಂದರೆ ಕುಟುಂಬ ಮತ್ತು HIV ಸಂಬಂಧಪಟ್ಟಂತೆ ಕೌನ್ಸಿಲಿಂಗ್ ಅನ್ನ ಮಾಡ್ತೀರಾ. ಇವಾಗ ಬಹಳಷ್ಟು ಮಹಿಳೆಯರಿಗೆ ಒಂದು ಕೊರಗಿರುತ್ತೆ, ನನ್ನ ಕುಟುಂಬಕ್ಕಾಗಿ ಇಷ್ಟೆಲ್ಲ ನಾ ದುಡಿತೀನಿ, ನನಗೆ ಸಿಗಬೇಕಾದಂತಹ ಒಂದು ಸ್ಥಾನಮಾನ ಸಿಗ್ತಾ ಇಲ್ಲ, ನನಗೆ ಅವರು ಗೌರವವನ್ನು ನೀಡ್ತಾ ಇಲ್ಲ ಅಂತ ಬಹಳಷ್ಟು ಜನ ಕೊರಗ್ತಾ ಇರ್ತಾರೆ. ಅಂತಹ ಮಹಿಳೆಯರಿಗೆ ತಾವು ಯಾವ ರೀತಿ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಯಾವಾಗಲೂ ನೋಡ್ರಿ, ಡಿಫ್ರೆನ್ಸ್ ಮೇಲ್ ಫಿಮೇಲ್ ಅಂದರೆ ಗಂಡು ಹೆಣ್ಣಿಗೆ ವ್ಯತ್ಯಾಸ ಏನಂದ್ರೆ, ಹೆಣ್ಮಕ್ಳು ಯಾವಾಗಲೂ ಬಹಳ ಪೊಸೆಸಿವ್ ಇರ್ತಾರೆ. ಅಂದರೆ ಈ ಕುಟುಂಬದಲ್ಲಿ ಹುಟ್ಟಿದಾಳೆ ಅಂದ್ಕೊಳ್ಳೆ ಇದೇ ನನ್ನ ಸರ್ವಸ್ವ, ನನ್ನ ತಂದೆ ತಾಯಿ ಅಣ್ಣ ತಮ್ಮ. ಯಾವಾಗೋ ಒಂದು ದಿವಸ ಒಬ್ಬರ ಜೊತೆಗೆ ಮದುವೆ ಮಾಡಿ ತಂದೆ ತಾಯಿ ಹೇಳ್ಕೊಡ್ತಾರೆ ಅವ್ರಿಗೆ, ಇಲ್ಲ ಇದು ಇಲ್ಲಿವರೆಗೆ ಇಲ್ಲಿ ಇತ್ತಮ್ಮ, ಈಗ ನೆಕ್ಸ್ಟ್ ಆ ಫ್ಯಾಮಿಲಿ ನಿನ್ನ ಫ್ಯಾಮಿಲಿ ಅಂತ ಹೇಳ್ತಾರೆ. ನಾವು ಏನೋ ದೇವರ ಒಂದು ಸೃಷ್ಟಿಯಲ್ಲಿ ಆ ಥರ ಬಂದೇವೋ ಏನೋ ಗೊತ್ತಿಲ್ಲ, ಬಹಳಷ್ಟು ನಮ್ಗೆ ತಾಳ್ಮೆ ಹೆಣ್ಮಕ್ಳಿಗೆ. ಆಮೇಲೆ ಯಾವುದೇ ಪರಿಸ್ಥಿತಿಯಲ್ಲಿ ಏನೋ ಇದ್ರೂ
ಸ್ವೀಕಾರ ಮಾಡೋವಂಥ ಮನೋಭಾವನೆ ಹೆಣ್ಮಕ್ಳಲ್ಲಿ, ಗಂಡ್ಮಕ್ಳಲ್ಲಿ ಆ ಥರ ಇರಲ್ಲ, ಹೆಣ್ಮಕ್ಳಲ್ಲಿ. ಅದಕ್ಕಾಗಿ ನೋಡ್ರಿ ನಾವು ಏನು ಪರಿಸ್ಥಿತಿ ಬಂದ್ರೂ ನಾವು ಫೇಸ್ ಮಾಡ್ತೀವಿ. ಈಗ ಈ ಥರ ಪ್ರಶ್ನೆ ಬರೋದು ನನ್ನ ಕಡೆನೂ ಈಗ ಫೋನ್ ಮೂಲಕ ಅಥವಾ ಭೇಟಿ ಆಗ್ತಾರೆ, ಮಾತಾಡ್ತಾರೆ. ಇವಾಗಲೂ ನಾನು ಕೌನ್ಸಿಲಿಂಗ್ ಮಾಡ್ತಾ ಇರ್ತೇನೆ. ಈ ಥರ ಬರೋದು ಭಾಳ ಇದೆ. ಅಂದರೆ ನಾನು ಎಷ್ಟೆಲ್ಲ ಅಂದರೆ ಸ್ಪೆಷಲಿ ಈಗ 40-45 ಏಜಿಗೆ ಏನಾಗ್ತದೆ, ನಾನು ದುಡಿತೇನೆ, ಎಲ್ಲ ಮಾಡ್ತೇನೆ, ಬಟ್ ಮನೆಯಿಂದ ನಾನು ಗುರ್ತಿಸೋದಿಲ್ಲ ಅನ್ನೋದು ಕೊರಗು ಹೆಣ್ಮಕ್ಳಿಗಿದೆ. ಯಾಕಂದ್ರೆ ಅದು ನಂದು ಫ್ಯಾಮಿಲಿ ನನ್ನ ಅನ್ನೋದಿರ್ತದೆ. ಅಂಥ ಹೆಣ್ಮಕ್ಳಿಗೆಲ್ಲ ನಾನೇನು ಹೇಳ್ತೇನೆ ಅಂದ್ರೆ ರೀ, ನೀವು ಏನು ಕೆಲಸ ಮಾಡ್ಕೊಂಡಿದ್ದೀರಿ ಅದು ಮಾಡ್ಕೊಂಡು ಹೋಗ್ರಿ. ಯಾವಾಗಲೂ ನಾವು ಅಪೇಕ್ಷದಿಂದ ಮಾಡಿದಾಗ ಅದು ನಮ್ಮ ಮನಸ್ಸಿಗೆ ನೋವು ಆಗ್ತದೆ. ಆದ್ರೆ ನಂದಂತ ಏನು ಅನ್ಕೊಂಡು ನಾವು ಮಾಡ್ಕೊತೀವಿ. ಆಮೇಲೆ ಯಾವಾಗಲೂ ಯಾವ ಸಂಬಂಧವನ್ನು ಗಟ್ಟಿಯಾಗಿ ಹಿಡ್ಕೊಳಕ್ಕಾಗಂಗಿಲ್ಲ. ನಮ್ಮ ಮಗ ಇರ್ಬೋದು, ಗಂಡ ಇರ್ಬೋದು, ಇನ್ಯಾರು ಇರ್ಬೋದು, ನಾವು ಗಟ್ಟಿಯಾಗಿ ಹಿಡ್ಕೊತೇನೆ ಅಂದ್ರೆ ಆಗೋದಿಲ್ಲ. ಸಂಬಂಧ ಅಂದಾಗ ಈಗ ನಾನು ಅವ್ರ ಜೊತೆಗೆ ಹೇಗಿದ್ದೇನೆ, ಅವ್ರು ನನ್ನ ಜೊತೆಗೆ ಹೇಗಿದ್ದಾರೆ ಅನ್ನೋದು ಭಾಳ ಮಹತ್ವದ ಇರ್ತದೆ. ಅದಕ್ಕೆ ನಮ್ಮ ಕಡೆಯಿಂದ ಏನು ಪ್ರೀತಿ ವಾತ್ಸಲ್ಯ ಕೊಡೋದು ಕೊಡ್ರಿ, ಆದ್ರೆ ಅವ್ರ ಕಡೆಯಿಂದ ಏನು ಅಪೇಕ್ಷೆ ಮಾಡದೆ ಇದ್ರೆ ನಮ್ಮ ಮನಸ್ಸಿಗೆ ನೆಮ್ಮದಿಯಿಂದ ನಾವು ಬದುಕ್ಬೋದು. ಆಮೇಲೆ ಇನ್ನೂ ಒಂದು ಭಾಳ ಮಹತ್ವವಾದಂತ ಅಂದ್ರೆ ನಾವು ಏನು ಮಾಡ್ತಾ ಇದ್ದೀವಿ ಅದನ್ನ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡೇ ಇರಬೇಕು. ಏನು ನಾವು ಸೇವೆ ಇರ್ಬೋದು ಅಥವಾ ಅವ್ರ ಕಾಳಜಿ ಇರ್ಬೋದು, ಅವುಗಳನ್ನು ನಾವು ಮಾಡ್ಕೊಂಡೇ ಹೋಗಬೇಕು. ಆದರೆ ಏನಂತಂದರೆ ಬಿಟ್ಬಿಡ್ಬೇಕ್ರಿ ಅವ್ರಿಗೆ. ಏನಂತಂದ್ರೆ ನಾವು ಭಾಳ ಅದರಿಂದ ಯಾವುದೋ ನೋಡ್ರಿ, ಯಾವುದೋ ಒಂದು ವಸ್ತುವಿಂದ ನಾವು ಭಾಳ ನಮ್ಗೆ ಅದು ಬೇಕು ಬೇಕು ಅಂದಾಗ ಅದು ನಮ್ಗಿಂತ ದೂರ ಹೋಗ್ತದೆ. ಆದ್ರೆ ನಾವು ನ್ಯೂಟ್ರಲ್ ಆಗಿದ್ದಾಗ ತಾನೇ ಬರ್ತದೆ. ನನಗೆ ಯಾವಾಗಲೂ ನೆನಪದ ಹಿರಿಯರು ಹೇಳ್ತಿರ್ತಾರೆ ಯಾವಾಗಲೂ, ಏನು ನಿನ್ನ ಕಡೆ ಸಾಧ್ಯದ ಅದು ಮಾಡು, ಅದು ಮರಳಿ ನಿನಗೆ ಬರ್ತದೆ ಅಂತೇಳಿ. ಗುಡ್ ಥಿಂಗ್ಸ್ ವಿಲ್ ಕಮ್ ಬ್ಯಾಕ್ ಟು ಯು. ಸೊ ಅದನ್ನು ನಾನು ಎಲ್ಲರಿಗೂ ಹೇಳ್ತೀನಿ, ಭಾಳ ಟೆನ್ಷನ್ ಮಾಡ್ಕೋಬೇಡ್ರಿ. ಆಮ್ಯಾಗ ನಮ್ಮಲ್ಲಿ ಮತ್ತೊಂದು ಒಳ್ಳೆ ಗುಣ ಅಂತಂದ್ರೆ ಯಾರಿಗೂ ನಾವು ವೆಂಟಿಲೇಟ್ ಮಾಡ್ಕೊತೀವಿ. ಅದೊಂದು ಭಾಳ ಬೆಸ್ಟ್. ನಾವು ಹೆಣ್ಮಕ್ಳು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೋಬಾರ್ದು. ಏನಿರ್ತದೆ ಯಾರ ಜೊತೆಗೆ ಆದ್ರೆ, ಈಗ ನಂಗೆ ತಾಯಿ ಇಲ್ಲ ಬಟ್ ನನ್ನ ಫ್ರೆಂಡ್ಸ್ ಇದ್ದಾರೆ ಅಥವಾ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ಅಥವಾ ಯಾರ ಜೊತೆಗೋ ಅಥವಾ ನನ್ನ ತಂಗಿ ಅದಾಳೆ, ಯಾರ ಜೊತೆಗಾದ್ರೂ ನಾವು ಅದನ್ನು ಹಂಚಿಕೊಂಡು ಮನಸ್ಸನ್ನು ಹಗರ್ ಮಾಡ್ಕೋಬೇಕು, ಎದೆಯನ್ನು ಭಾರ ಮಾಡ್ಕೋಬಾರ್ದು ಅನ್ನೋದು ನನ್ನ ಒಂದು ಮೆಸೇಜ್ ಎಲ್ಲ ಹೆಣ್ಮಕ್ಳಿಗೂ. ನೀವು ಮಾಡ್ಕೊಂಡು ಹೋಗ್ರಿ. ನೀವು ನಮ್ಮ ಕೆಲಸ ಅದು ನಾವು ಮಾಡ್ತೀವಿ, ನಮ್ಮ ಪ್ರೀತಿ ಕೊಡೋದಿದೆ, ಸೇವೆ ಮಾಡೋದಿದೆ, ನೋಡೋದಿದೆ, ಅದೆಲ್ಲ ಮಾಡೋದು. ಬಟ್ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಖುಷಿ ಆಗಿರಬೇಕು. ಮುಖದ ಮೇಲೆ ಯಾವಾಗ ಒಂದು ಸ್ಮೈಲ್ ಇಟ್ಬಿಟ್ರೆ ಮುಗಿದೋಯ್ತು ಹೆಣ್ಮಕ್ಳಿಗೆ. ದಟ್ ಈಸ್ ಬೆಸ್ಟ್ ಆರ್ನಮೆಂಟ್ ಶಿ ವೇರ್ಸ್, ಸ್ಮೈಲ್. ಮೇಡಮ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಈಗ ಸಾಕಷ್ಟು ಚಿಕ್ಕ ಕಲಹಗಳು ಕುಟುಂಬಗಳಲ್ಲಿ ಕಂಡುಬರುತ್ತೆ. ಆ ಒಂದು ಕಲಹಗಳನ್ನು ಯಾವ ರೀತಿ ತಾವು ಸಮಾಲೋಚನೆಯನ್ನು ಮಾಡಿ ಪರಿಹರಿಸ್ತೀರಾ ಅಂತ? ಈಗ ಫ್ಯಾಮಿಲಿಯಲ್ಲಂತೂ ಇದ್ದೇ ಇರ್ತದೆ ಮೇಡಮ್, ಕಾಮನ್ ಆಗಿ. ಯಾಕಂದ್ರೆ ಈಗೋ ಎಲ್ಲರಿಗೂ ಇರ್ತದೆ, ನಾನು ಹೆಚ್ಚು ನೀನು ಹೆಚ್ಚು ಅಂಥೇಳಿ. ಸೊ ನನ್ನ ಒಂದು ಮೆಸೇಜ್ ಅಂದರೆ ನಾನು ಕೌನ್ಸಿಲಿಂಗ್ ಮಾಡುವಾಗ ಕೂಡ ನಾನು ಏನು ಮಾಡ್ತೇನೆ ಅಂತಂದರೆ ಅವರಿಗೆ ಎಲ್ಲರಿಗೂ ಏನು ಹೇಳ್ತೇನೆ ಅಂತಂದ್ರೆ, ನೀವು ಸಣ್ಣ ಪುಟ್ಟ ಬಂದಾಗ ಇಗ್ನೋರ್ ಮಾಡಿರಿ, ಭಾಳ ಅದಕ್ಕೆ ಸ್ಟ್ರೆಸ್ ತೊಗೋಬೇಡ್ರಿ, ಇಗ್ನೋರ್ ಮಾಡಿರಿ ಅಂತ ಹೇಳ್ತೀನಿ. ಆಮೇಲೆ ಎಲ್ಲರಿಗೂ ಏನು ಹೇಳ್ತೇನೆ ಅಂದರೆ ರಿಲ್ಯಾಕ್ಸೇಷನ್ ವಾಕು, ಸ್ಟ್ರೆಸ್. ಈಗ ಒತ್ತಡ ನಾವು ನಿರ್ವಹಣದಲ್ಲಿ 2 ಬರ್ತದೆ ಮೇಡಮ್. ಒಂದು ನಾವು ಎದುರು ನಿಂತು ಅದಕ್ಕೆ ಫೈಟ್ ಮಾಡಬೇಕು ಅಥವಾ ಫ್ಲೈಟ್, ಅಲ್ಲಿಂದ ನಾವು ಪಲಾಯನಗೊಳ್ಬೇಕು. ಅಂದರೆ ಯಾವಾಗಲೂ ಬೆಸ್ಟ್ ನಮ್ಮ ಮಾನಸಿಕ ಸ್ಥಿತಿಯನ್ನು ಸರಿಯಾಗಿ ಇಟ್ಕೋಬೇಕಂತಂದ್ರೆ ನಾವು ಮಾಡಬೇಕಾಗಿದೆ ಏನಂದ್ರೆ ಅಂಥ ಸ್ಥಿತಿಯನ್ನು ಬಿಟ್ಟು ನಾವು ಹೊರಗಡೆ ಒಂದು ಸ್ಮಾಲ್ ವಾಕ್ ಅಥವಾ ಹ್ಯಾವ್ ಅ ಕಪ್ ಆಫ್ ಟೀ ಬ್ರೇಕ್ ತಗೊಂಡು ಆಮೇಲೆ ಯಾವಾಗಲೂ ಗಂಡ ಹೆಂಡತಿರೊಳಗೆ ಇದ್ದೇ ಇರ್ತದ್ರಿ. ಒಂದ್ಸಲ ಈಗ ನನ್ನ ಅನುಭವದಲ್ಲಿ ಹೇಳ್ಬೇಕಂತಂದ್ರೆ, ಒಂದ್ಸಲ ನಾನು ಭಾಳ ಜೋರು ಒದ್ರತಿರ್ತೇನೆ. ಇನ್ನೊಂದ್ಸಲ ನನ್ನ ಹಸ್ಬೆಂಡು ಅವ್ರು ಜೋರು ಮಾಡಿದಾಗ ನಾನು ಸುಮ್ಮನೆ ಹ್ಞೂ ಅಂತ ಕೈ ಇರ್ತೇನೆ. ನಾನು ಜೋರು ಮಾಡಿದಾಗ ಅವರು ಹ್ಞೂ ಅಂತ ಕೇಳ್ತಾರೆ. ಅಂದ್ರೆ ದಟ್ ಈಸ್ ವೆರಿ ಬೆಸ್ಟ್. ಅಂದ್ರೆ ಆ ಟೈಮ್ ಅದು ಹೋಗ್ಬಿಟ್ರೆ ಮುಗಿದೋಯ್ತು, ಅದು ನಮ್ಗೆ ನೆನಪು ಇರಂಗಿಲ್ಲ ಏನೇನು. ಸೊ ಅದಕ್ಕೆ ಯಾವಾಗಲೂ ಮನಸ್ಸಿನಾಗ ಸಣ್ಣ ಪುಟ್ಟ ಏನೋ ಆಗಿದ್ದು ಮನಸ್ಸಿನಾಗ ಇಟ್ಕೊಂಡು ಕೊರಗೋದು, ಆಮ್ಯಾಗ ಭಾಳ ಅದನ್ನು ನನಗೆ ಹಿಂಗಾಯ್ತಲ್ಲ ಅಂತ ಅನ್ಕೊಳ್ಳೋದು. ಇದು ಎಲ್ಲ ಜೀವನದಲ್ಲಿ ಮಾನವದ ಒಂದು ನೇಚರ್ ನಮ್ದು ಹಂಗದ. ನಮ್ಮ ಸ್ವೀಕಾರ ಮಾಡೋದು ಅದು, ಮರೆಯೋದು ಅದು ಮೆಮರೀಸಲ್ಲಿ. ಸೊ ಅದಕ್ಕಾಗೇನೆ ಅದನ್ನು ಮರೆತು ಮತ್ತೆ ಸಾಮರಸ್ಯದಿಂದ ಖುಷಿಯಾಗಿ ಮನೆಯಲ್ಲಿ ನಾವು ಜೊತೆಗಿದ್ರೆ ದಟ್ ಈಸ್ ದ ಬೆಸ್ಟ್ ಥಿಂಗ್ ಐ ಫೀಲ್. ಆಮೇಲೆ ಮತ್ತು ಹಂಗೆ ಏನಾದ್ರು ಭಾಳ ಸಿವಿಯರ್ ಇದ್ದಾಗ ನಾ ಅವ್ರಿಗೆ ಕೆಲವೊಂದು ರಿಲ್ಯಾಕ್ಸೇಷನ್ ಥೆರಪೀಸು ಅವೆಲ್ಲನೂ ಅವ್ರಿಗೆ ಹೇಳ್ಕೊಡ್ತೇನೆ ರೀ ಮೇಡಮ್ ನಾನು. ಮೇಡಮ್, ಇನ್ನು HIV ಸಂಬಂಧಿಸಿದಂತೆ ಸಮಾಜದಲ್ಲಿ ಇನ್ನೂ ಹಲವು ತಪ್ಪು ಕಲ್ಪನೆಗಳು ಜನರಲ್ಲಿದೆ. ಅಂತಹ ಸಂದರ್ಭದಲ್ಲಿ ಜನರಿಗೆ ತಾವು ಯಾವ ರೀತಿಯ ಒಂದು ಸರಿಯಾದ ತಿಳುವಳಿಕೆ ಆಗಿರ್ಬೋದು, ಅರಿವನ್ನು ಮೂಡಿಸಲು ಯಾವ ರೀತಿಯ ಕೌನ್ಸಿಲಿಂಗ್ ವಿಧಾನಗಳನ್ನು ತಾವು ಅನುಸರಿಸ್ತೀರಾ ಅಂತ? ಈಗ HIV ಅನ್ನೋದು ಮುಂಚೆ ಏನು 2000 ಏನಿತ್ತಲ್ರಿ, ನಾವು ಫಸ್ಟ್ ಬ್ಯಾಚ್ ಆಫ್ ಕೌನ್ಸಿಲರ್ ಕರ್ನಾಟಕದಲ್ಲಿ ಆದಾಗ, ಸೊ ಅವಾಗ ಬಹಳಷ್ಟು ಮಿಸ್ಕನ್ಸೆಪ್ಷನ್ ನಮಗೆ, ಈವನ್ ನಾವು ಕೆಲಸ ಮಾಡ್ತೇವೆ ಅಂದ್ರೂ ಕೂಡ ನಮಗೂ ಕೂಡ ಡಿಸ್ಕ್ರಿಮಿನೇಷನ್ ಆಗ್ತಾ ಇತ್ತು, ತಾರತಮ್ಯ ಆಗ್ತಾ ಇತ್ತು, ಅಥವಾ ನಮಗೆ ರೆಕಗ್ನೈಸ್ ಆಗ್ತಾ ಇರಲಿಲ್ಲ. ಬಟ್ ಇವಾಗ ದಿನ ಈಗ ಒಂದು ಸ್ವಲ್ಪ ಸ್ಥಿತಿಗತಿಯಲ್ಲಿ ಬದಲಾವಣೆಗಳೇ ಆಗ್ಯಾವ. ಬಟ್ ಇನ್ನೂ ಕೂಡ ಏನಿದೆ ಅಂತಂದರೆ, ಸ್ಪೆಷಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಮತ್ತು ಇದು HIV ಗಳಿಗೆ ಸಂಬಂಧಪಟ್ಟಂಗೆ ಏನದ ಅಂತಂದ್ರೆ
ಇನ್ನೂ ಕೂಡ ಕಳಂಕ ತಾರತಮ್ಯವನ್ನು ನಾವು ನೋಡ್ತೀವಿ. ನಾನು ಏನು ಹೇಳ್ಬೇಕಂತಂತೇನೆಂದರೆ, ಈಗ HIV ಅಂತಂದ್ರೆ ಅದೇನು ಅವ್ರ ಜೊತೆ ಕುಂತು ಮಾತಾಡಿ ನಾವು ಅವ್ರ ಜೊತೆಗೆ ಒಡನಾಡಿ ಇದ್ರೆ ಏನೂ ಸಮಸ್ಯೆ ಇಲ್ಲ. ಅದು ಮೂಲ ಬರೋದು ಹೆಂಗಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋದನ್ನ ಅದ ಅನ್ಸೇಫ್ ಸೆಕ್ಸ್ ಮಾಡಿದಾಗ ಮಾತ್ರ ಅದು ಹರಡೋದು. ಇಲ್ಲ ಅಂತಂದ್ರೆ ಏನು ಸಮಸ್ಯೆ ಇಲ್ಲ. ಮತ್ತು ಅಂಥವ್ರು ಇದ್ದವ್ರ ಜೊತೆಗೆ ನಾವು ಅವ್ರಿಗೆ ಪ್ರೀತಿ ವಾತ್ಸಲ್ಯ ಕೊಟ್ಟರೆ ಎಲ್ಲಾರ್ದು ಈ ಯಾಕೆ ಹಿಂಗೆ ವಿ ಆರ್ ನೋ ಪರ್ಸನ್ ಟು ಜಡ್ಜ್ ಎನಿಬಡಿ, ಯಾರು ಹಿಂಗೆ ಅಕ್ಕ ಹಂಗಕ್ಕ ಅನ್ನೋದು ಇಲ್ಲ. ಎಲ್ಲರಿಗೆ ಅವ್ರವ್ರದ್ದು ಇರ್ತದೆ, ಅವ್ರಿಗೂ ಗೊತ್ತಿರ್ತದೆ. ಬಟ್ ಏನಂತಂದ್ರೆ ಅವ್ರ ಜೊತೆಗೆ ನಾವು ಒಳ್ಳೆತನದಿಂದ ಇದ್ದಿದ್ದು, ಈಗ ಪಾಸಿಟಿವ್ ಅದಾರ ಅಂದ್ಕೊಳ್ಳಿ ಅವ್ರೇನು ಓಡಿಸ್ಬೇಕಂತ ಏನಿಲ್ಲ ಮೇಡಮ್. ಅವ್ರೇನು ನಮ್ಮ ಜೊತೆ ಕುಂತರು ಒಂದು ಪ್ಲೇಟಲ್ಲಿ ಶೇರ್ ಮಾಡಿದ್ರು ಏನು ಸಮಸ್ಯೆ ಇರಂಗಿಲ್ಲ. ಬಟ್ ಏನಂತಂದ್ರೆ ಅಲ್ಸರು ಇವೇನೋ ನೋವುಗಳು ಇತ್ತು ಅಂದ್ರೆ ಅವ್ರಿಗೂ ಏನು ಹೇಳ್ಬೇಕು, ಅವ್ರ ಪಾರ್ಟ್ನರ್ ನೀವು ಟೆಸ್ಟ್ ಮಾಡ್ಕೊಳ್ರಿ, ಸೇಫ್ ಸೆಕ್ಸ್ ಬಗ್ಗೆ ಹೇಳಬೇಕು, ಅಥವಾ ಅದನ್ನು ಬೇರೆಯವ್ರಿಗೆ ಹರಡದೇ ಇರೋಂಗೆ ನೋಡ್ಕೋಬೇಕೇನು ಅಂತ ಹೇಳಿ. ಆಮೇಲೆ ART ಟ್ರೀಟ್ಮೆಂಟ್ ಅದೇ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಈಗ ನೀವು ನೋಡ್ಬೋದು, ICTC ಅದ, ART ಟ್ರೀಟ್ಮೆಂಟ್ ಅದ. ಟ್ರೀಟ್ಮೆಂಟ್ ಮತ್ತು ಎಷ್ಟೋ ಜನ ಅದು HIV ಇದ್ಕೊಂಡು ಆರಾಮ್ಸೆ ಬದುಕೊಂಡು ನಿಮ್ಮ ಹಾಗೆ ಎಲ್ಲ ಬದುಕ್ತಾ ಇದ್ದಾರೆ. ಸೊ ಅದೇನು ಅಂಥದ್ದು ಇದು ಅಲ್ಲ ಅಂತ ನಾನು ಅನ್ಕೊತೀನಿ. ಯಾವುದೇ ರೋಗ ಇದ್ರೂ ಕಮ್ಯುನಿಕೇಬಲ್ ಇದ್ದಾಗ ಮಾತ್ರ. ಅಂದರೆ ಈಗ ಫಾರ್ ಎಕ್ಸಾಂಪಲ್ TB ಇದೆ, TBಗೆ ನೋಡ್ರಿ ಸೀನಿ ನಾವು ಬಿಟ್ರಂದ್ರೆ ನಮ್ಮ ಮುಂದೆ ನಮ್ಮ ಇಮ್ಯುನಿಟಿ ಕಡಿಮೆ ಇತ್ತಂದ್ರೆ ಬಂದ್ಬಿಡ್ತದೆ. ಅದು ಆ್ಯಕ್ಚುಲಿ ಮೋಸ್ಟ್ ಡೇಂಜರಸ್. ಅದನ್ನು ನಾವು ಅರ್ಥ ಮಾಡ್ಕೊಳಂಗಿಲ್ಲ. ಬಟ್ ಈಗ HIV ಅಂದ ತಕ್ಷಣ ಅಥವಾ ಮಾನಸಿಕವಾಗಿ ಅವ್ರಿಗೇನೋ ಸಮಸ್ಯೆ ಐತೆ ಅಂದಾಗ ಅವ್ರು ಮೆಂಟಲ್ ಅದಾರು ಆ ಥರ ವರ್ಡ್ ಯೂಸ್ ಮಾಡೋದು, ಅವ್ರಿಗೆ ಹೀಯಾಳಿಸಿ ನೋಡೋದು ಅದು ತಪ್ಪಂತ ನನಗೆ ಅನಿಸ್ತದೆ. ಸೊ ಅವರು ಸಾಮಾನ್ಯ ಜೀವಿಗಳು, ನಮ್ಮ ಥರನೇ ಮನುಷ್ಯರು, ಅವ್ರಿಗೂ ಬದುಕಲಿಕ್ಕೆ ಹಕ್ಕಿದೆ ಅಂತ ನನಗೆ. ಖಂಡಿತ ಮೇಡಮ್, ಇನ್ನು ಈ ಒಂದು HIV ಪೀಡಿತ ಒಂದು ಕುಟುಂಬದವರಿಗೂ ಸಹ ಸದಸ್ಯರಿಗೂ ಸಹ ಮಾನಸಿಕವಾಗಿ ಧೈರ್ಯ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಅವರಿಗೆ ತಾವು ಒಂದು ಆತ್ಮವಿಶ್ವಾಸವನ್ನ ತುಂಬೋದಾಗಿರ್ಬೋದು, ಅಥವಾ ಧೈರ್ಯವನ್ನ, ಅಥವಾ ಅವರಿಗೆ ಮಾರ್ಗದರ್ಶನ ಬೇಕು ಅಂದ್ರೆ ಯಾವ ರೀತಿಯಾಗಿ ನೀಡ್ತೀರಾ ಅಂತ. ಇದು ಬಹಳ ಮಹತ್ವ. ಯಾಕಂದ್ರೆ ಒಂದು ಯಾವುದೇ ರೋಗಿ ಆದಾಗ ರೋಗಿಗಷ್ಟೇ ಸಮಸ್ಯೆ ಇರಂಗಿಲ್ಲ. ಒಂದು ರೋಗ ಆಗ್ಯದ, ಒಂದು ವ್ಯಕ್ತಿಗೆ ರೋಗಿ ಅದಾನಂತಂದ್ರೆ ಹೆಚ್ಚು ಪರಿಣಾಮ ಬೀರೋದು ಅವರು ಇಮಿಡಿಯೇಟ್ ಫ್ಯಾಮಿಲಿ, ಅಂದ್ರೆ ಗಂಡ ಹೆಂಡತಿ ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಮತ್ತೆ ಅವರೇ ಅವ್ರಿಗೆ ನೋಡ್ಕೊಳ್ಳೋದು. ಒಂದು ಟ್ರೀಟ್ಮೆಂಟಲ್ಲಿ ಇರ್ಬೋದು ರೀ, ಡಿಸ್ಚಾರ್ಜಲ್ಲಿ ಇರ್ಬೋದು. ಈಗ ಒಂದು ಪೇಷಂಟ್ ಆಗ್ಯಾನಂತಂದ್ರೆ ಆರ್ಥಿಕವಾಗಿ, ಮತ್ತು ಇದು HIV ಸೋಷಿಯಲ್ ಸ್ಟಿಗ್ಮಾ ತುಂಬ ಇದೆ. ಆ ಫ್ಯಾಮ್ಲಿಗೆ ಬಾಯ್ಕೌಟ್ ಮಾಡೋ ಅಂಥದ್ದು ಮುಂಚೆಲ್ಲ ಭಾಳ ಇತ್ತು ಮೇಡಮ್. ಇವಾಗೆಲ್ಲ ಸ್ವಲ್ಪ ಓಕೆ. ಬಟ್ ಆ ಥರ ಇದ್ದಾಗ ಈ ಕೇರ್ ಗಿವರ್ ಅಂತ ನಾವೇನು ಹೇಳ್ತೇವಲ್ರಿ, ಮನೆಯವ್ರು ಏನು ಕಾಳಜಿ ವಹಿಸ್ತಾರಲ್ಲ, ಇವರಿಗೆ ನಾನು ಹೇಳ್ಬೇಕಂತಂದ್ರೆ ಅವ್ರಿಗೂ ಕೂಡ ಒತ್ತಡ ಆಗ್ತದೆ. ಅವ್ರಿಗೂ ಕೂಡ ಮಾನಸಿಕವಾಗಿ ಒತ್ತಡ ಆಗ್ತದೆ, ಆರ್ಥಿಕವಾಗಿ ಒತ್ತಡ ಆಗ್ತದೆ, ಮತ್ತು ಈಗ ಸಾಮಾಜಿಕವಾಗಿಯೂ ಕೂಡ ಒತ್ತಡ ಆಗ್ತದೆ ಅವರಿಗೆ. ಸೊ ಅವ್ರಿಗೇನು ಹೇಳೋಕೆ ಇಷ್ಟಪಡ್ತೇನೆ ಅಂದ್ರೆ, ನಾವು ಟ್ಯಾಬ್ಲೆಟ್ ಅಡರೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಪೂರ್ಣ ಅವ್ರಿಗೇನು ಟ್ರೀಟ್ಮೆಂಟ್ ಕೊಡೋದದ ಆ ಪೇಷಂಟ್ ತೊಗೊಂಡಿಲ್ಲ ಅಂದ್ರೆ ಇವ್ರ ಕಾಳಜಿ ವಹಿಸಿ ಅವರಿಗೆ ಸರಿಯಾದ ಆಹಾರವನ್ನು ಕೊಟ್ಟು ಅವರಿಗೆ ಟ್ಯಾಬ್ಲೆಟ್ಸ್ ಕೊಟ್ಟು ಸರಿಪಡಿಸಿ ಇವ್ರ ಜವಾಬ್ದಾರಿ ಆಗ್ತದೆ. ನಾನು ಇವ್ರಿಗೇನು ಹೇಳೋದಂತಂದ್ರೆ, ನಿಮ್ಮ ಬರ್ಡನನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನೀವು ಅದ್ರ ಬಗ್ಗೆ ತಿಳ್ಕೊಂಡು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಸಮಸ್ಯೆ ಆಗಂಗಿಲ್ಲ. ಆದರೆ ನಾನು ಈಗ ಭಾರತದಂಥ ದೇಶದಲ್ಲಿ ನಾನು ನೋಡ್ರಿ, ಒಬ್ಬೊಬ್ರು ಹೆಂಗಿರ್ತಾರಂದ್ರೆ ಅವರ ಬ್ರೆಡ್ ಅರ್ನರ್ ಇರ್ತಾರೆ, ಅವರ ದುಡಿತಿರ್ತಾರೆ ಮನೆಯಲ್ಲಿ, ಹೆಣ್ಣಿರ್ಬೋದು ಗಂಡಿರ್ಬೋದು, ಅವರ ದುಡಿತಾರೆ. ಅಂಥವ್ರ ಪೇಷಂಟ್ ಆಗಿಬಿಟ್ರೆ ಮಕ್ಕಳು ಏನು ಮಾಡಬೇಕು, ವೃದ್ಧ ತಂದೆ ತಾಯಿಗಳು ಏನು ಮಾಡಬೇಕು, ಇದು ದೊಡ್ಡ ಪ್ರಶ್ನೆ ಇದೆ. ಆಫ್ಟರ್ ಕೇರ್ ಅಂತ ಹೇಳ್ತೀವಿ, ಅವಾಗ ಅದನ್ನು ನಿಭಾಯಿಸೋದು ತುಂಬ ಕಷ್ಟ ಇದೆ ಮೇಡಮ್. ಆಮ್ಯಾಗ ಪೇಷಂಟು ಒಂದು ವ್ಯಕ್ತಿ ಅಂತ ಕನ್ಸಿಡರ್ ಮಾಡಿದಾಗ ಡೆಫಿನೆಟ್ಲಿ, ಮತ್ತು ಎಲ್ಲದರಲ್ಲೂ ಈಗ ನೀವು ಕೇವಲ HIV ಅಂತಲ್ಲ ಮೇಡಮ್, ಯಾವುದು ದೀರ್ಘಕಾಲ ಕಾಯಿಲೆಗಳಲ್ಲಿ ಫ್ಯಾಮ್ಲಿ ರೋಲ್ ಈಸ್ ವೆರಿ ಇಂಪಾರ್ಟೆಂಟ್. ಅವರಿಗೆ ನೋಡ್ಕೊಳ್ಳೋದಾಯಿತು ಪೇಷಂಟಿಗೆ, ಅಂದರೆ ಅವ್ರಿಗೂ ಕೂಡ ಬರ್ಡನ್ ಆಗುವಂಥದ್ದು. ನಾನು ಯೂಶ್ವಲಿ ಅವ್ರಿಗೆ ಏನು ವರ್ಕ್ ಮಾಡ್ತೇನೆ ಅಂದ್ರೆ, ನೀವು ಸ್ಟ್ರೆಸ್ ತೊಗೋಬೇಡ್ರಿ, ಯಾರೇನು ಹೇಳಿದ್ರು ಕೇಳಬೇಡ್ರಿ, ಇದು ಈ ಜೀವ ನನ್ನ ಜೀವ, ಅಂದ್ರೆ ನನ್ನ ಫ್ಯಾಮ್ಲಿ ಒಂದು ಮೆಂಬರು, ಅದಕ್ಕಾಗಿ ಅದನ್ನು ವಿಚಾರ ಮಾಡಿರಿ ಅಂತ ನಾನು ಭಾಳ ಸಲ ಹೇಳ್ತೀನಿ. ನಂಗೆ ಒಂದು ಭಾಳ ನಿಮ್ಮ ಹತ್ರ ಹೇಳ್ಕೋಬೇಕು, ಒಂದು HIV ಪೇಷಂಟ್ ಲಾಸ್ಟ್ ಅಂದ್ರೆ ಅವ್ನ ಲೈಫ್ ಎಂಡಿಗೆ ಬರೋವಂಥ ಸ್ಟೇಜ್ ಇತ್ತು. ಒಂದು ಸಣ್ಣ ಮಗ, ಆವಾಗ ಮದುವೆ ಆದಂಥ ಹೆಂಡತಿ, 1-2 ವರ್ಷದಲ್ಲಿ ಮದುವೆ ಆಗಿರುವಂಥ ಹೆಂಡತಿ, ತಂದೆ ತಾಯಿ ಅವ್ರು ಅಗದಿ ಒಳ್ಳೆ ಎಜುಕೇಟೆಡು. ಬಟ್ ಏನಾಗ್ಬಿಡ್ತಂತಂದ್ರೆ ಅವ್ರು ಲೈಕ್ ಹಾಗೆಲ್ಲ ಸ್ಥಿತಿಗತಿ ಇರುವಾಗ ತಂದೆ ತಾಯಿಗೆ ನಾವು ಏನು ಮಾಡಬೇಕು ಮಗಗ. ಸೊ ಬರ್ಡನ್ ಪೇಷಂಟ್ಗಿಂತ ಅವ್ರಿಗೆ ಜಾಸ್ತಿ ಇರ್ತದೆ ರೀ. ಸೊ ಅವ್ರಿಗೆ ತಂದೆ ತಾಯಿಗೆ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾವಾಗಲೂ ಏನು ಹೇಳ್ತೇನೆ ಅಂತಂದರೆ, ನೀವು ಏನದ ಟ್ಯಾಬ್ಲೆಟು ಟ್ರೀಟ್ಮೆಂಟ್ ಕೊಡಿಸ್ರಿ, ಎಲ್ಲ ಸರಿ ಹೋಗ್ತದೆ, ಮೀನ್ಸ್ ಟ್ರೀಟ್ಮೆಂಟ್ ತೊಗೊಳಕತ್ರ ಸುಧಾರಣೆ ಆಗ್ತದೆ ಅಂಥೇಳಿ. ಸೊ ಆ ಪೇಷಂಟಲ್ಲಿ ಅಂದರೆ ಇಂಪ್ರೂವ್ಮೆಂಟ್ಗಳನ್ನು ಆಗಿರೋದು ಕೂಡ ನಾನು ಎಷ್ಟೊಂದು ಸಲ ನೋಡಿದ್ದೇನೆ. ಅಂದರೆ ಯಾವಾಗ
ತಂದೆ ತಾಯಿ ಮನೆಯ ಬೆಂಬಲ ಸಿಕ್ಕಾಗ ಮಾತ್ರ ಸಾಧ್ಯ ಇದೆ. ಮೇಡಮ್, ಇವಾಗ 27 ವರ್ಷಗಳ ಒಂದು ಪ್ರಾಧ್ಯಾಪಕ ವೃತ್ತಿ ಅನ್ನುವಂಥದ್ದು ತಮಗೆ ಅತ್ಯಂತ ಸಂತೃಪ್ತಿಯನ್ನು ತಂದುಕೊಟ್ಟಿದೆ ಅಂತ ತಾವು ತಿಳಿಸಿದ್ರಿ. ಇನ್ನು ಈ ಒಂದು ಕೌನ್ಸಿಲಿಂಗ್ ಕ್ಷೇತ್ರದಲ್ಲಿ ತಮಗಾದಂತಹ ಒಂದು ಅನುಭವ, ಅತ್ಯಂತ ತೃಪ್ತಿ ತಂದುಕೊಟ್ಟಂತಹ ಅನುಭವ ಯಾವುದಾದ್ರೂ ಇದ್ರೆ ನಮ್ಮ ಜೊತೆಗೆ ಹಂಚ್ಕೊಳ್ಬಹುದಾ? ಅದೇ ಮೇಡಮ್, ಸಾಕಷ್ಟು ಅದೇ. ಯಾಕಂದರೆ ಕೆಲವೊಂದ್ಸಲ ಅಗದಿ ನನಗೊಂದು ಇವಾಗಲೂ ನೆನಪದ, ನಾನು ಎಲ್ಲ ಹೆಸರು ಅದೆಲ್ಲ ಯಾವುದೂ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಒಂದು ಪೇಷಂಟ್ ಅಂದರೆ ಒಂದು ಕೌನ್ಸಿಲಿಂಗಲ್ಲಿ ಹೆಂಗಾಗಿತ್ತು ಅಂದರೆ, ಯಂಗ್ ಹುಡುಗ ಅವರು ಏನೋ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇತ್ತು ಅಂಥೇಳಿ ಅವ್ರಿಗೆ ಒಟ್ಟು ನಾನು ಜೀವಂತ ಇರಬಾರ್ದು. ಹಿ ವಾಸ್ ವೆರಿ ಗುಡ್, ಬಟ್ ಜೀವಂತ ಇರಬಾರ್ದು. ಒಂದ್ಸಲ ಅವ್ರಿಗೆ ಏನು ಹೇಳಿದಂದರೆ, ಯೂಶ್ವಲಿ ನಾನು ಈ ಥರ ಸಿವಿಯರ್ನ ಅಸೆಸ್ ಮಾಡಿದ್ದೆ ಆ ಪೇಷಂಟ್ಗೆ, ಅಂದರೆ ರಿಸ್ಕ್ ಅಸೆಸ್ಮೆಂಟು, ಸುಸೈಡಲ್ ಅಸೆಸ್ಮೆಂಟ್ ಇತ್ತು ಅವ್ರ ಹತ್ರ ಇದ್ದಾಗ ಅವರಿಗೆ ನಾನು ಹೇಳಿದ್ದೆ, ಹಿಂಗೆ ನಿಮ್ಗೆ ಯಾವಾಗ ಅನ್ನಿಸ್ತದ ಅವಾಗ ನಂಗೊಂದು ಕಾಲ್ ಮಾಡಿರಿ ಅಂಥೇಳಿ. ಸೊ ಅವರು ಕಾಲ್ ಮಾಡಿದರು. ಒಂದ್ಸಲ ಕಾಲ್ ಮಾಡಿದಾಗ ಅವ್ರು ಅಟೆಂಪ್ಟ್ ಮಾಡ್ಬೇಕಂದಿದ್ರು. ಬಟ್ ಅದು ಹೆಂಗಿರ್ತದೆ ಅಂದರೆ ಮೇಡಮ್, ಒಂದು ಸೆಕೆಂಡ್, ಒಂದು ಫ್ರ್ಯಾಕ್ಷನ್ ಆಫ್ ಟೈಮಲ್ಲಿ ಮನಸ್ಸು ಚೇಂಜ್ ಆಗ್ತದೆ. ಸೊ ಈ ಥರ ಅಸೆಸ್ ಮಾಡಿದಾಗ ನಾನು ಯಾವಾಗಲೂ ಎಲ್ಲರಿಗೂ ಹೇಳ್ಬೇಕೇನಂತಂದ್ರೆ, ಆ ಥರ ಮನಸ್ಸು ನಮಗೆ ಭಾಳ ನೊಂದ್ಕೊಂಡಾಗ ಒಬ್ರಿಗೆ ಯಾರಿಗಾರ ಕರೆ ಮಾಡಬೇಕು. ಆ ಕ್ಷಣ ದಾಟಿ ಹೋಗ್ಬಿಟ್ರೆ ನಾವು ಬದುಕ್ತೇವೆ. ಇದು ಜೀವನ, ಎಲ್ಲರೂ ಸಾಯೋದಿದೆ, ಎಲ್ಲ ನಾವು ನಮ್ಮ ಟೈಮ್ ಬಂದಾಗ ನಾವು ಹೋಗಲೇಬೇಕು ಅಂದರೆ ನಾವು ಇಲ್ಲೇ ಇರಬೇಕಂತ ಇರೋಂಗಿಲ್ಲ. ಬಟ್ ಏನಂತಂದ್ರೆ, ಟೈಮ್ಗಿಂತ ಪೂರ್ವ ನಾವು ಆ ಥರ ಮಾಡ್ಕೋಬಾರ್ದು. ಆ ಥರ ಏನೋ ಎಲ್ಲದಕ್ಕೂ ಜಗತ್ತದಲ್ಲಿ ಎಂಥ ದೊಡ್ಡ ಸಮಸ್ಯೆಗೂ ಎಲ್ಲದಕ್ಕೂ ಪರಿಹಾರ ನಮ್ಮಲ್ಲಿದೆ. ಅದಕ್ಕಾಗಿ ನಾನು ಅವರಿಗೆ, ನಿಮ್ಮಲ್ಲಿರುವಂಥ ಸಾಮರ್ಥ್ಯ ಏನು, ನೀವು ಇನ್ನೂ ಏನು ಮಾಡಬಲ್ಬಾರ್ದು ಅಂದರೆ ಸಕಾರಾತ್ಮಕ ಅಂಶ ನಿಮ್ಮಲ್ಲಿ ಏನಿದೆ ಅಂತ ಹೇಳ್ಕೊಟ್ಟಿದಾಗ ಈಗ ಅವ್ರು ಚೆನ್ನಾಗಿ ಬದುಕ್ತಾ ಇದ್ದಾರೆ. ಅದನ್ನೆಲ್ಲ ಇದು ನನಗೆ ಒಂಥರ ಏನೋ ಒಬ್ರು ಜೀವ ಉಳಿಸಿದ್ನಲ್ಲಪ್ಪ ಅಂಥೇಳಿ ಹಿಂಗೊಂದು ಖುಷಿ. ಕೆಲವೊಂದ್ಸಲ ಕುಟುಂಬಗಳನ್ನು ಉಳಿಸಿದ್ದೇವೆ. ಅವ್ರು ನಾವಿಲ್ಲ ಆಗಂಗಿಲ್ಲ, ಅವ್ರ ಜೊತೆಗೆ ಬದುಕಕ್ಕಾಗಂಗಿಲ್ಲ. ಫ್ಯಾಮಿಲಿ ಕೌನ್ಸಿಲಿಂಗ್ ಸೆಂಟ್ರಲ್ಲಿ ಇರುವಾಗ ಇಲ್ಲ ಅವನಿಗೆ ನನಗೆ ಆಗಲ್ಲ, ನಾನು ಬದುಕಂಗಿಲ್ಲ ಅಂದ್ರೂ ಇಲ್ಲ, ಜಸ್ಟ್ ಅವ್ರಿಗೂ ಟೈಮ್ ಕೊಡ್ರಿ, ನೀವು ಟೈಮ್ ಕೊಡ್ರಿ, ನೀವು ಬದುಕು ನೋಡ್ರಿ, ಟ್ರೈ ಮಾಡ್ರಿ, ಹಳೇದೆಲ್ಲ ಮರೆತು ಇರ್ರಿ ಅಂದಾಗ ಅಂಥವ್ರು ಕೂಡ ಎಷ್ಟೊಂದು ಜನ ಈಗ ತಮ್ಮ ಜೀವನ ಸುಖಕರವಾಗಿ ನಡೆಸ್ತಾ ಇರೋದು ನೋಡಿದ್ರೆ, ಹೌದಪ್ಪ ನಾ ಏನೋ ಮಾಡಿದೆ ಅಂತಂದು ಖುಷಿ ಪಡುವಂಥ ಒಂದು ಯಾವಾಗಲೂ ಅನುಭವ ಆಗಿದೆ ಮೇಡಮ್. ಈ ರೀತಿಯ ಒಂದು ಯುವ ಜನರಲ್ಲಿ ಕಾಡುವಂಥ ಈ ಮಾನಸಿಕ ಒತ್ತಡಕ್ಕೆ, ಹಾಗೆಯೇ ಈಗ ತಾವು ಹೇಳಿದ್ರಿ ಕುಟುಂಬದ ಸಮಸ್ಯೆಗಳಿಗೆ ಮೂಲ ಕಾರಣ ಏನಿರಬಹುದು ಅಂತ? ಮೇಡಮ್, ಈಗೇನಾಗ್ಯದ ರೀ, ಈಗ ಮುಂಚೆ ನಮ್ದೆಲ್ಲ ಹೆಂಗಿತ್ತು, ಫ್ಯಾಮ್ಲೀಸ್, ಫಾರ್ ಎಕ್ಸಾಂಪಲ್ ನಂದೇ ಹೇಳ್ಕೊತೇನೆ ರೀ. ನಾನು ಸಣ್ಣವಳಿದ್ದಾಗ, ಚಿಕ್ಕವಳಿದ್ದಾಗ ನಮ್ಮ ಅಜ್ಜಿ ಅಜ್ಜ ಮನೆಯಲ್ಲಿದ್ರು. ನಾವೊಂದು ಸ್ವಲ್ಪ ಮುಖ ಸಣ್ಣ ಮಾಡ್ಕೊಂಡು ಬಂದ್ರು, ಯಾರೇನಂದಾರ ನಿನಗೆ, ಏನಾಯ್ತು ನೋಡಿ, ಯಾ ಮಾಸ್ತರ್ ಏನಂದ, ನಡಿ ಹೋಗೋನು ಕೇಳ್ತೇನೆ ಅಂತಿದ್ರು. ಈಗ ನನ್ನ ಮಗಗೆ ಮೇಡಮ್ ನೋಡ್ಕೊಳಕ್ಕಾಗ್ತಾ ಇಲ್ಲ. ಆ್ಯಕ್ಚುಲಿ ನಾನು ಸೋಷಿಯಲ್ ವರ್ಕರು, ಓಕೆ, ನಾನು ಥೆರಪಿಸ್ಟು ಎಲ್ಲ ಇದ್ರೂ ನನ್ನ ಮಗನ ನಾನು ನೋಡ್ಕೊಳಕ್ಕಾಗ್ತಾಯಿಲ್ಲ. ಯಾಕಂದರೆ ನನ್ನ ವರ್ಕು, ನನ್ನ ಇದರಲ್ಲಿ ನಾನು ಬ್ಯುಸಿ ಇದ್ದೇನೆ. ಆಮೇಲೆ ಈಗ ಜಾಯಿಂಟ್ ಫ್ಯಾಮಿಲೀಸು ಇಲ್ಲ, ಇದು ಒಂದು ಕಾರಣ. ಆಮೇಲೆ ಈಗಿನ ಮಕ್ಕಳಿಗೆ ತಾಳ್ಮೆನೇ ಇಲ್ಲ. ಅಂದರೆ ಜೀವನದಲ್ಲಿ ನಾನು ಏನಾಗಬೇಕು ಏನು ಅನ್ನೋದು ಫೋಕಸ್ ಇಲ್ಲ. ಸೊ ಎಲ್ಲ ಯುವಕರಿಗೆ ನಾನು ಹೇಳೋದೇನಂತಂದರೆ, ನೀವು ಹುಟ್ಟಿದಿರಂದ್ಮೇಲೆ ಅದಕ್ಕೊಂದು ಉದ್ದೇಶ ಇದೆ, ಅದಕ್ಕೊಂದು ನಿಮಗೆ ಏಮ್ ಇದೆ, ಅದನ್ನ ಗೋಲನ್ನು ರೀಚ್ ಆಗೋದ್ ಕಡೆ ನೋಡಬೇಕು. ಆಮೇಲೆ ಬೇರೆ ಬೇರೆ ಚಟಗಳು ಇರ್ಬೋದು, ಅಥವಾ ಯಾರು ಫ್ರೆಂಡ್ಸ್ ಏನೋ ಹೇಳಿದ್ರು ಅದು ನಾವು ಫಾಲೋ ಮಾಡಬಾರ್ದು. ನಾನೇನು ನಿರ್ದಿಷ್ಟವಾದ ನನ್ನ ಗುರಿ ಏನಿದೆ, ನನಗೆ ಸ್ವಾಮಿ ವಿವೇಕಾನಂದ ಅವರು ಯಾವಾಗಲೂ ನೆನಪಾಗೋದು ಈ ವಿಷಯದಲ್ಲಿ. ಯಾಕಂತಂದರೆ ನಮ್ಮ ಗುರಿ ಏನಿದೆ ಅದನ್ನು ಮುಟ್ಟೋದು ನಾವು ನೋಡಬೇಕು. ಅದಕ್ಕಾಗಿ ನಾನು ಫೋಕಸ್ ಆಗಬೇಕು. ಫಾರ್ ಎಕ್ಸಾಂಪಲ್, ನನಗೆ ಯಾರೋ ಕೆಲವು ಸ್ಟೂಡೆಂಟ್ಸ್ ಇದ್ರು, PS IAS ಆಫೀಸರ್ ಆಗ್ಬೇಕಂತಿದ್ರು. ನಾನು ಅಂತಿದ್ದೆ ಅವ್ರಿಗೆ, ಅಂದರೆ ಆ ಕ್ವಾಲಿಟೀಸ್, ಕಾಂಪಿಟೆನ್ಸೀಸ್ ಅಂತ ಹೇಳ್ತೇವೆ ಮೇಡಮ್. ಆ ಕಾಂಪಿಟೆನ್ಸಿ ಸ್ಕಿಲ್ಸ್ ನಮ್ಮಲ್ಲಿ ಇರಬೇಕು. ಆಯಿತು, ನೀ ಆಗು, ಒಳ್ಳೆ ಗುರಿ ಇಟ್ಕೊಂಡು, ಬಟ್ ಅದಕ್ಕಾಗಿ ನೀನೇನು ಮಾಡಬೇಕು, ಇಷ್ಟು ಸಮಯ ಓದಲಿಕ್ಕೆ ಇಡಬೇಕು. ಓಕೆ, ನಾನು ಅವನಿಗೆ ಅದಕ್ಕೆ ಕೇಳ್ತಿದ್ದೆ, ನೀ ಎಷ್ಟು ಟೈಮ್ ನೀ ಲೈಬ್ರರಿನಾಗ ಇರ್ತೀಯಪ್ಪ, ನಿನ್ನ ಆಯಿತು ಉದ್ದೇಶ ಇದೆ, ದೊಡ್ಡ ಉದ್ದೇಶ ಇಟ್ಕೊಂಡ್ರೆ ಭಾಳ ಒಳ್ಳೆಯದು, ಇಟ್ಸ್ ವೆರಿ ಗುಡ್, ಬಟ್ ಅದನ್ನು ಅಚೀವ್ ಮಾಡೋ ಅಂಥ ಕಾಂಪಿಟೆನ್ಸಿ ಸ್ಕಿಲ್ಸ್ ನಮ್ಮ ಕಡೆನೂ ಇರಬೇಕು. ಅದಕ್ಕಾಗಿ ಈಗಿನ ಯುವಕರಿಗೆ ನಾನು ಏನು ಹೇಳ್ತಾ ಇದ್ದೇನೆ, ಈಗ ನೋಡ್ರಿ, ನಮ್ಮ ಟೈಮಲ್ಲಿ ಹೆಂಗಿತ್ತು, ಏನೋ ಬೇಕಂತಂದ್ರೆ ನಮ್ಮ ತಂದೆ ತಾಯಿ ಹೇಳ್ತಿದ್ರು, ಇದೇ ಈ ಸದ್ಯ ಇಮಿಡಿಯೇಟ್ ಕೊಡೋಕ್ಕಾಗಂಗಿಲ್ಲ, ನಾವು ಇಷ್ಟು ದಿವಸ ಆದ್ಮೇಲೆ ಇದಾದ್ಮೇಲೆ ಕೊಡ್ತೀವಿ. ಒಂದು ಸಣ್ಣ ಮೊಬೈಲ್ ಅಂತೂ ಬಿಡ್ರಿ, ಯಾವಾಗಂತೂ ಇರಲಿಲ್ಲ, ಈ ಥರ ಇರ್ತದೆ, ಒಂದು ಬಟ್ಟೆ ಇರ್ಬೋದು, ಏನೋ ಇರಬೇಕು. ಈಗಿನ ಮಕ್ಕಳಿಗೆ ಏನಿದೆ ಅಂದರೆ, ನಮಗೆ ಸಿಕ್ಕಿಲ್ಲ ಅಂದ್ಕೊಳ್ಳಿ ನಾವೆಲ್ಲ ಅವ್ರಿಗೆ ಕೊಟ್ಬಿಡ್ತೇವೆ ರೀ. ಅಂದರೆ ಇಮಿಡಿಯೇಟ್ ಅವ್ರ ಬಾಯಿಂದ ಬರೋಕ್ಕಿಂತ ಮುಂಚೆನೇ ನಾವು ನನ್ನ ಮಗಳಿಗೆ ಇದ್ಬೇಕು, ನನ್ನ ಮಗಳಿಗೆ ಇದ್ಬೇಕು, ನಾನು ಮಾಡ್ತಾ ಇರ್ತೇನೆ ಆ ಥರ. ಸೊ ಕೊಟ್ಬಿಡ್ತೇವೆ ಅವ್ರಿಗೆ, ಭಾಳ ಪ್ಯಾಂಪರಿಂಗ್ ಮಾಡ್ತೇವೆ. ಸೊ ಹಾಗಾಗಿ ಏನಾಗ್ತದೆ, ಮಕ್ಕಳಿಗೆ ನಾ ಎಲ್ಲ ಹೇಳಿದ್ದು ಸಿಗ್ತದೆ, ಆರಾಮ ಐತಿ ಅಂಥೇಳಿ. ಕಷ್ಟಕರದಿಂದ ಬರೋ ಮಕ್ಕಳಿಗೆ ಅವೆಲ್ಲ ವಿಚಾರ ಬರೋಂಗಿಲ್ಲ. ಅವ್ರಿಗೆ ಏನಂತಂದ್ರೆ, ನಂದು ಗೋಲ್ ಇದೆ, ಅದನ್ನು ಅಚೀವ್ ಮಾಡಬೇಕು. ಸೊ ಎಲ್ಲ ಯುವಕರಿಗೆ ನಾನೇನು ಹೇಳೋದಂತಂದ್ರೆ, ನಿಮ್ಮ ಉದ್ದೇಶ ಏನಿದೆ, ನೀವು ಏನು ಏಮ್ಸ್ ಇಟ್ಕೊಂಡಿರಿ, ಅದನ್ನು
ಅದನ್ನು ಅಚೀವ್ ಮಾಡೋದು, ಅದು ಗುರಿ ಇಟ್ಕೊಂಡು ಅದನ್ನು ಸಾಧಿಸೋದು ನೋಡ್ರಿ. ನೀವು ಬೇರೆದೆಲ್ಲನೂ ನೀವು ಮೈನಸ್ ಮಾಡ್ಕೊಂಡು ಹೋಗಿ ಬದಿಗಿಟ್ರೆ ಅಂದ್ರೆ ನೀವು ಡೆಫಿನೆಟ್ಲಿ ಅಚೀವ್ ಮಾಡ್ತೀರಿ ಅಂತ ನಾನು ಈಗಿನ ಯುವಕರಿಗೆ ಹೇಳ್ತೀನಿ. ಮತ್ತು ಒಂದು ಸ್ವಲ್ಪ ತಾಳ್ಮೆದಿಂದ ಏನಾಗ್ತಾ ಇದೆ, ನಾವು ಮೊಬೈಲ್ ಅದೊಂದು ದೊಡ್ಡ ಅಡಿಕ್ಷನ್ನು, ಮತ್ತು ಅದರಿಂದ ಎಷ್ಟೊಂದು ಸಮಸ್ಯೆಗಳು ಆಗ್ತಾ ಇದೆ ಅಲ್ಲ ಮೇಡಮ್. ಸೊ ಅದನ್ನ ಒಂದು ಸ್ವಲ್ಪ ನಾವು ಸೈಡ್ ಇಟ್ಕೊಂಡು ಜಗತ್ತದಲ್ಲಿ ಏನಾಗ್ತಾ ಇದೆ, ನನ್ನ ಸುತ್ತಮುತ್ತಲ ಏನಾಗ್ತದೆ ಅಂತ ಗಮನ ಕೊಟ್ಟರೆ ಡೆಫಿನೆಟ್ಲಿ ಅವ್ರಿಗೂ ಅರ್ಥ ಆಗ್ತದೆ. ಆಮೇಲೆ ಯಾವುದು ಅದೇ ನಾನು ಪದೇ ಪದೇ ಅದೇ ಹೇಳ್ತೇನೆ, ಯಾವುದು ನಾವು ಅಚೀವ್ ಮಾಡದೇ ಇರೋವಂಥದ್ದು ಏನೂ ಇಲ್ಲ. ವೇರ್ ದೇರ್ ಈಸ್ ವಿಲ್ ದೇರ್ ಈಸ್ ವೇ. ಸೊ ನಮ್ಮ ಮನಸ್ಸಿದ್ರೆ ಮಾರ್ಗ. ಅದಕ್ಕಾಗಿನ ಯಾವತ್ತೂ ನಕಾರಾತ್ಮಕ ವಿಚಾರ ಮಾಡಬೇಡ್ರಿ. ಮತ್ತು ಏನೋ ಕೆಟ್ಟ ವಿಚಾರ ಮಾಡೋವಾಗ ನಿಮ್ಮ ಮನಸ್ಸಲ್ಲಿ ಕೆಟ್ಟ ಬಂದಾಗ ನಿಮ್ಮ ಪ್ರೀತಿಯ ತಂದೆ ತಾಯಿಯನ್ನು ನೆನೆಸ್ಕೊಳ್ರಿ, ಅವರು ನಗು ಮುಖ ನೆನೆಸ್ಕೊಳ್ರಿ ಅಂತ ನಾನು ಎಲ್ಲರಿಗೂ ಹೇಳ್ತೇನೆ. ಮೇಡಮ್, ಕಾರ್ಯಕ್ರಮದಲ್ಲಿ ಇದು ಮಹಿಳಾ ವೇದಿಕೆ ಕಾರ್ಯಕ್ರಮ ಆಗಿರುವುದರಿಂದ ಮಹಿಳೆಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ KLE ವೇಣುಧ್ವನಿಯ ಮೂಲಕ? ಹೌದ್ರಿ ಮೇಡಮ್, ಹೇಳಬೇಕು ಏನಂತಂದರೆ, ನಾನು ಒಂದು ಮಹಿಳೆಯಾಗಿ ನಾವೆಲ್ಲರೂ ಎಲ್ಲ ಮಹಿಳೆಯರೂ ಸಾಧಕರೇ, ನಾವು ಅಚೀವರ್ಸ್ ಎಲ್ಲ ಮಹಿಳೆಯರು. ನೀವು ಏನಾಕಿರ್ರಿ, ನೀವು ಮಹಿಳೆಯರ ಅಂದ ತಕ್ಷಣ ಸಾಧಕರೇ ನಾವು. ಯಾಕಂದರೆ ಎಲ್ಲ ಎಷ್ಟೊಂದು ತಾಳ್ಮೆಯಿಂದ ನೋಡ್ಕೊತೀವಿ. ನನ್ನ ಈಗಿನ ಮಹಿಳೆಯರಿಗೆ ಹೇಳೋದಿಷ್ಟೇ, ಮನಸ್ಸನ್ನು ನೀವು ವಿಚಲಿತ ಆಗಕ್ಕೆ ಬಿಡಬೇಡ್ರಿ. ಆಮೇಲೆ ಏನಾದರೂ ನಿಮ್ಗೆ ಅನಿಸಿದಾಗ ಬೇರೆದವ್ರ ಮುಂದೆ ವ್ಯಕ್ತಪಡಿಸ್ಕೊಳ್ರಿ. ಇದು ನಿಮ್ಮ ಕುಟುಂಬ, ನಿಮ್ಮ ಗಂಡ, ನಿನ್ನ ಮಕ್ಕಳು ಎಲ್ಲ ನಮ್ಮದದು. ಸೊ ಎಲ್ಲ ನಮ್ಮವರೇನೆ. ಅದಕ್ಕಾಗಿ ನೀವು ಅವ್ರ ಜೊತೆಗೆ ನಾವಂತೂ ಹೆಣ್ಮಕ್ಳು ಹೊಂದ್ಕೊಳ್ಳೋಕ್ಕಂತೂ ಫಸ್ಟ್ ನಂಬರು. ಸೊ ಏನಂತಂದರೆ ನಾನು ಹೇಳೋದು ಅಂತಂದ್ರೆ, ನಕ್ಕೊಂತು ನಗುಮುಖ ಇಟ್ಕೊಂಡು ಎಲ್ಲರ ಜೊತೆಗೆ ನೀವು ನಿಮ್ಮ ಜೀವನವನ್ನು ನಿಮಗೋಸ್ಕರ ಬದುಕ್ರಿ ಅಂತ ಹೇಳೋದು ನಾನು. ಅಂದರೆ ಸೆಲ್ಫ್ ಕೇರ್ ಇರ್ಬೋದು, ನಮ್ಮ ಬಗ್ಗೆ ನಮ್ಮ ಪ್ರೀತಿ ಇರ್ಬೋದು. ಆಮೇಲೆ ಹೆಣ್ಮಕ್ಳಲ್ಲಿ ಭಾಳ ಏನಿರ್ತದೆ ಅಂದರೆ, ಸ್ಪೆಷಲಿ ಯಂಗ್ ಹುಡುಗಿಯರಲ್ಲಿ ಇರ್ಬೋದು ಅಥವಾ ವಿಮೆನ್ಗೆ ಇರ್ಬೋದು, ಏನಂತಂದ್ರೆ ನಾನು ಹಿಂಗದೇನಿ ಹಂಗದೇನಿ ಅಂತ, ಹಿಂಗೇನು ಒಂದು ಗಿಡ್ಡದೇನಿ ಕಪ್ಪದೇನಿ ಎತ್ತರದೇನಿ ತೆಳಗೆ ಏನೇನೋ ಅದು ಏನಂತಂದ್ರೆ ರೀ, ಜಗತ್ತು ಕೊಟ್ಟಂಥ ರೂಪ ಅದು. ನಾನು ಯಾಕೆ ಹಂಗದೇನಂದ್ರೆ ಬಿಕಾಸ್ ಆಫ್ ಮೈ ಜೀನ್ಸ್. ಅದಕ್ಕಾಗಿ ನೀವು ಏನು ಅದೇರಲ್ಲ ಅದನ್ನು ನಿಮ್ಮನ್ನು ನೀವು ಸ್ವೀಕಾರ ಮಾಡ್ಕೊಳ್ರಿ ಅಂತ ದಯವಿಟ್ಟು ಎಲ್ಲ ಮಹಿಳೆಯರು ಹೇಳ್ಕೊತೀನಿ. ಎಲ್ಲ ಮಹಿಳೆಯರು ವಿ ಆರ್ ವೆರಿ ಬ್ಯೂಟಿಫುಲ್, ವೆರಿ ಸ್ಟ್ರಾಂಗ್. ವರ್ಲ್ಡ್ ಬ್ಯೂಟಿಯಸ್ಟ್ ಈಸ್ ಅವರ್ ಸೆಲ್ಫ್ ಓನ್ಲಿ. ವಿ ಆರ್ ದಿ ಯಾವ ವರ್ಲ್ಡ್ ಎಲ್ಲ ಏನಿಲ್ಲ, ವಿ ಆರ್ ವಾಟ್ ಎವರ್ ಮಿಸ್ ವರ್ಲ್ಡ್ ಅವೆಲ್ಲ ಎಲ್ಲ ನಾವೆಲ್ಲರೂ ನಾವೇ ಅದೇ. ಸೊ ನೀವು ಹೆಂಗೆ ಅದೇ ರೀ ಅದನ್ನು ನೀವು ಸ್ವೀಕಾರ ಮಾಡಿಕೊಂಡು, ನಿಮ್ಮ ಬದುಕು ಹೆಂಗದೆ ಅಂತ ಸ್ವೀಕಾರ ಮಾಡಿಕೊಂಡು ನಿಮ್ಮ ಅಚೀವ್ಮೆಂಟನ್ನು ನೀವು ಅಚೀವ್ ಮಾಡ್ರಿ ಅಂತ ಕೇಳ್ತೇನೆ. ಅಂದರೆ ಫಸ್ಟ್ ಏನಂತಂದ್ರೆ ನಿಮ್ಮ ಬಗ್ಗೆ ಕಾಳಜಿ ವಹಿಸ್ರಿ. ಆಮೇಲೆ ನೀವು ಹೆಂಗೆ ಅದೇರಿ ಏನಿದೆ ಅದನ್ನು ನೀವು ಸ್ವೀಕಾರ ಮಾಡ್ಕೊಂಡ್ರೆ ಅಂದ್ರೆ ಜಗತ್ತು ಭಾಳ ಸುಂದರ ಅದ ಅಂತ ತಮಗೆಲ್ಲ ಈ ಮೂಲಕವೇನು ಧ್ವನಿ ಮೂಲಕ KLE ಅವರಿಗೆ ಇನ್ನೊಂದ್ಸಲ ಧನ್ಯವಾದಗಳನ್ನು ಹೇಳಿ, ನೀವು ಎಲ್ಲರೂ ಬ್ಯೂಟಿಫುಲ್ ಲೇಡೀಸ್ ಆರ್ ವೆರಿ ಬ್ಯೂಟಿಫುಲ್, ವೆರಿ ಸ್ಟ್ರಾಂಗ್, ವೆರಿ ಪಾಸಿಟಿವ್ ಅಂತ ಹೇಳಿ ನಿಮ್ಗೆಲ್ಲರಿಗೂ ಕೂಡ ಈಗ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ತಮಗೂ ಕೂಡ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ, ನೀವು ಚೆನ್ನಾಗಿ ಬದುಕ್ರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ತಮ್ಮ ಒಂದು ಜೀವನದ ಪಯಣದ ಜೊತೆಗೆ ಯುವ ಜನತೆಯಲ್ಲಿ ಮಹಿಳೆಯರಿಗೆ ಒಂದು ಆತ್ಮವಿಶ್ವಾಸವನ್ನ ತುಂಬುವಂತಹ ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಕಾರ್ಯೇಷು ದಾಸಿ ಕರಣೇಷು ಮಂತ್ರಿ ಭೋಜೇಷು ಮಾತಾ ಶಯನೇಷು ರಂಭಾ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಯೇ ಸ್ತ್ರೀ. ಇದುವರೆಗೂ ಪ್ರಸಾರವಾಯಿತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಸ್ತ್ರೀ ಧ್ವನಿಯ ಸಂಚಿಕೆ 3 ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಡಾಕ್ಟರ್ ಶ್ರೀಮತಿ ದೇವತಾ ಅಗಸ್ತಿ, ಸಹಾಯಕ ಪ್ರಾಧ್ಯಾಪಕರು, ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ. ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.